ಹೇಳಿದ್ರಲ್ಲ, ಯಾರು ಪೂಜ್ಯರಿರ್ತಾರೆ ಅವರ ಸಂಪೂರ್ಣ ಪರಮ ಪವಿತ್ರ ಸ್ಥಿತಿ ಏನಿದೆ, ಪೂಜೆ ಏನಕ್ಕಾಗುತ್ತೆ ಅನ್ನೋದು ಬಹಳ ದೊಡ್ಡ ಗುಹ್ಯ ರಹಸ್ಯ. ಅದನ್ನು ಇನ್ನೊಂದು ಸಾರಿ ನಿಮಗೇನು ಓದಲಾಗುತ್ತೆ. ಬಟ್ ತುಂಬ ದೊಡ್ಡ ಫಿಲಾಸಫಿ ಇದು. ಯಾವುದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ನಡಿಬೇಕು. ಇನ್ನೊಂದು ಮುಖ್ಯ ಮಾತೇನಪ್ಪ ಅಂತಂದರೆ, ನಮ್ಮ ಜೀವನದಲ್ಲಿ ನಾವೆಲ್ಲ ಅಂದ್ಕೋತೀವಿ ನಾವೆಲ್ಲ ಪ್ರಾಮಾಣಿಕವಾಗಿದ್ದೀವಿ, ವಫಾದಾರಿ. ಬಾಬೂರ್ ಸಂಬಂಧದಲ್ಲಿ ಟ್ರೂತ್ಫುಲ್ ಆ್ಯಂಡ್ ಆನೆಸ್ಟ್ ಆ್ಯಂಡ್ ಒಬೀಡಿಯಂಟ್, ಇದು ತುಂಬಾ ಇಂಪಾರ್ಟೆಂಟು ಯೋಗ ಮಾಡಲಿಕ್ಕೆ. ಯೋಗ ಯಾವಾಗಲೂ ನಂದು ಸರಿ ಇರಬೇಕಂತಂದರೆ, ಬಾಬೂರ್ ಸಂಬಂಧದಲ್ಲಿ ನಾನು ಸದೃಢವಾಗಿರ್ಬೇಕಂದ್ರೆ ತುಂಬ ಎಚ್ಚರ ಬೇಕು. ಈ ಧಾರಣೆಗಳು ಕರ್ಮ ವ್ಯವಹಾರದಲ್ಲಿ ಇಲ್ಲ ಅಂದರೆ ಬರಲ್ಲ. ಯಾಕೆಂದರೆ ಕಂಪ್ಲೀಟ್ ಟ್ರೂತ್, ಸತ್ಯತೆ, ಆತ್ಮಸ್ವರೂಪದ ಸತ್ಯತೆ. ದೇಹಾಭಿಮಾನದಲ್ಲಿದ್ದು ಏನು ನಡೀತೆ ಆ್ಯಸ್ ಇಟ್ ಈಸ್ ಹೇಳ್ತಾರಲ್ಲ, ಅದೊಂದು ದೊಡ್ಡ ಸತ್ಯ ಅಲ್ಲ. ಅದು ಬರೀ 0.5% ಸತ್ಯತೆ. ಸತ್ಯತೆ ಅಂದರೆ ಆತ್ಮಸ್ವರೂಪದಲ್ಲಿದ್ದು ಆತ್ಮದ ಗುಣಗಳ ಆಧಾರದ ಮೇಲೆ ಏನು ನಡೀತಾರೆ ಅದು ಸಂಪೂರ್ಣ ಸತ್ಯತೆ. ಅವರಿಂದು ಸುಳ್ಳು ಹೇಳೋಕ್ಕಾಗಲ್ಲ, ಸ್ವಪ್ನದಲ್ಲೂ ಸುಳ್ಳು ಹೇಳೋಕ್ಕಾಗಲ್ಲ ಅವರು. ಇದು ತುಂಬ ಆಳವಾಗಿ ಆಲೋಚನೆ ಮಾಡಿ ನೀವು. ಸತ್ಯತೆ ಇಲ್ಲದೆ ಪವಿತ್ರತೆ ಬರಲ್ಲ, ಪವಿತ್ರತೆಯ ಇಲ್ಲದೆ ಆನೆಸ್ಟಿ ಬರಲ್ಲ, ಪ್ರಾಮಾಣಿಕತೆ, ನಿಜಾಯಿತಿ. ಸೊ ಇದು ಬಹಳ ಇಂಪಾರ್ಟೆಂಟು. ತೆಲುಗುವಲ್ಲಿ ನಿಜಾಯಿತಿ. ಸೊ ಇದು ಬಾಬಾ ಹೇಳೋದು ಆನೆಸ್ಟಿಯ ಪರಿಭಾಷೆ. ಇವತ್ತು ಬಾಬಾ ತುಂಬ ಡೀಪಾಗಿ ಹೇಳ್ತಿದ್ದಾರೆ, ಕೇಳಿ. ಸುಮಾರು ಚಿಹ್ನೆಗಳನ್ನು ಹೇಳಿದ್ದಾರೆ. ಆನೆಸ್ಟ್ ಬಹಳ ಡೀಪಾದ ಮಾತು. बाप दादा सभी बच्चों की विशेष 2 बातें देख रहे. हर एक आत्मा यथा योग्य तथा शक्ति ऑनेस्ट और होलीएस्ट कहाँ तक बने हैं. ತಂದೆ ಇವತ್ತು ವಿಶೇಷ ಮಕ್ಕಳಲ್ಲಿ 2 ಮಾತುಗಳನ್ನು ನೋಡ್ತಿದ್ದಾರೆ. ಪ್ರತಿಯೊಂದು ಆತ್ಮ ಯಥಾಶಕ್ತಿ, ಎಲ್ರೂ ಏನು ಹೇಳ್ತಾರೆ, ಯಥಾಶಕ್ತಿ ಯಥಾಯೋಗ್ಯ. ಅಯ್ಯೋ ಎಷ್ಟಿದೆಯೋ ಅಷ್ಟು ಮಾಡೋಕ್ಕಾಗುತ್ತೆ ಅಂತಾರೆ. ಬಟ್ ಸಂಗಮ ಯುಗದಲ್ಲಿ ನಾವು ಯಾರೂ ಹಂಗೆ ಹೇಳೋಕ್ಕಾಗಲ್ಲ. ಸಂಗಮ ಯುಗದಲ್ಲಿ ನಾವೇನು ಹೇಳ್ಬೇಕಂದ್ರೆ, ತಂದೆಯಷ್ಟು ಶಕ್ತಿ, ತಂದೆ ಏನು ಹೇಳ್ತಾರೆ ಅಲ್ಲಿವರೆಗೂ ನಾನು ಮಾಡಬೇಕು ಅನ್ನೋ ದೃಢತೆ ಇರಬೇಕು. ಎಷ್ಟಾಗುತ್ತೆ ಅಷ್ಟಂದರೆ ಭಾಗ್ಯಕ್ಕೆ ತಿಲಾಂಜಲಿ ಹಾಕೋದು, ಹಂಗೆಲ್ಲ ನಾವು ಮಾಡೋಕ್ಕಾಗಲ್ಲ. ಅದರಲ್ಲಿ ಏನು ನೋಡ್ತಿದ್ದಾರೆ ಅಂದರೆ, ಹಾನೆಸ್ಟ್ ಆ್ಯಂಡ್ ಹೋಲಿಯೆಸ್ಟ್ ಎಲ್ಲಿವರೆಗೂ, ಅದರಲ್ಲಿನೂ ಯಥಾಶಕ್ತಿ ಮಾಡಕ್ಕೆ ಬಿಡ್ತಾರ ಏನು ಕತೆ ಅನ್ನೋ ಥರ ನೋಡ್ತಾ ಇದ್ದಾರೆ ಬಾಬೂರು. हर एक पुरुषार्थी आत्मा बाप के संबंध में ऑनेस्ट अर्थात बाप से ईमानदार सच्चे दिल वाले बनने का लक्ष्य रख चल रहे हैं, लेकिन ऑनेस्ट बनने में भी नंबर वार है. ತುಂಬ ದೊಡ್ಡ ಮಾತು. ಪ್ರತಿಯೊಬ್ಬ ಪುರುಷಾರ್ಥಿ ಮಗು ತಂದೆಯ ಸಂಬಂಧದಲ್ಲಿ ಹಾನೆಸ್ಟ್ ಅರ್ಥಾತ್ ಪ್ರಾಮಾಣಿಕವಾಗಿ ಎಷ್ಟಿರ್ತಾರೆ, ಪ್ರಾಮಾಣಿಕತೆಯಲ್ಲಿ ಸಚ್ಚಿ ದಿಲ್ ವಾಲೆ, ಆನೆಸ್ಟಿ, ಪ್ರಾಮಾಣಿಕತೆಯಲ್ಲಿ ಈಮಾನ್ದಾರಿನೂ ಬಂದ್ಬಿಡ್ತದೆ. ವಫಾದಾರಿ ಏನಿದೆ, ಒಬೀಡಿಯನ್ಸಿ, ಆನೆಸ್ಟ್ ಅಂತಂದರೆ ಒಳಗೆ ಹೊರಗೆ. ತಂದೆ ಬಾಸ್ ಅಲ್ವಾ ನಮ್ಮೆಲ್ಲರಿಗೆ, ಓನರ್ ಅವರು. ಅವ್ರು ಏನು ಹೇಳ್ತಾರೆ ಅದರಲ್ಲಿ ಆಜಿ, ನಂಗಾಗಲ್ಲ ಬಾಬಾ, ಇಷ್ಟೇ ಮಾಡೋಕ್ಕಾಗುತ್ತೆ ಅಷ್ಟೇ ಅದೆಲ್ಲ ನಾವು ಹೇಳೋಕ್ಕಾಗಲ್ಲ. ಅಂದರೆ ಸತ್ಯ ಹೃದಯದವರಾಗಿ ಎಷ್ಟು ಲಕ್ಷ್ಯ ಇಟ್ಕೊಂಡು ನಡೀತಿದ್ದಾರೆ ಮಕ್ಕಳು. ಬಾಬಾವರ ಸಂಬಂಧದ ಹಾನೆಸ್ಟಿ, ಪ್ರಾಮಾಣಿಕತನ ಅಂದರೆ ಒಬ್ಬ ತಂದೆ ವಿನಃ, ಏಕ್ ಬಾಪ್ ದೂಸರಾ ನಾ ಕೋಯಿ ಅಂದರೆ ಬುದ್ಧಿಯಲ್ಲಿ ಇನ್ಯಾವುದೂ ಇರಂಗಿಲ್ಲ, ಏನೂ ಇರಂಗಿಲ್ಲ.
ಬಂತಂದರೆ ಹಾನೆಸ್ಟಿ ಹೊರಟೋಯ್ತಲ್ಲಿ. ಸೊ ಅದಕ್ಕೆ ಹೇಳ್ತಿದ್ದಾರೆ ಆನೆಸ್ಟ್ ಲೇಕಿನ್ ಆನೆಸ್ಟ್ ಬನ್ನೆ ಮೇ ಬಿ ನಂಬರ್ ವಾರ್ ಅಂತಿದ್ದಾರೆ. ಪ್ರಾಮಾಣಿಕರ ಆಗೋದ್ರಲ್ಲಿನೂ ನಂಬರ್ ವಾರ್. ಜಿತ್ನಾ ಆನೆಸ್ಟ್ ಹೋಂಗಾ ಉತ್ನಾ ಹಿ ಓ ಹೋಲಿಯೆಸ್ಟ್ ಹೋಂಗಾ. ಮೊದಲನೇ ಚಿಹ್ನೆ ಪ್ರಾಮಾಣಿಕತೆ ಅಂದರೆ ಯಾರೆಷ್ಟು ಪ್ರಾಮಾಣಿಕವಾಗಿರ್ತಾರೆ ಎಲ್ಲದರಲ್ಲಿ ಅವರು ಅಷ್ಟು ಹೋಲಿಯೆಸ್ಟ್, ಪರಂ ಪವಿತ್ರರು. ಪವಿತ್ರತೆಯ ಸ್ಥಿತಿ ಶಿಖರವನ್ನು ಏರ್ತಾ ಹೋಗುತ್ತೆ. ಎಷ್ಟು ಡೆಪ್ತಲ್ಲಿ ತನ್ನ ಹೃದಯದಲ್ಲಿ ಮನಸ, ತನ್ನ ವೃತ್ತಿಯಲ್ಲಿ ಆನೆಸ್ಟ್ ಅಂದ್ರೆ ಅಷ್ಟು ಪ್ರಾಮಾಣಿಕತನ ಅಂದರೆ ಇಂಚು ಮಿಂಚು ಮಾಡಂಗಿಲ್ಲ. ಅಲ್ಲಿ ಏಕ್ ಬಾಪ್ ದೂಸರನ ಕೊಯ್ ಇದ್ರೆ ತಾನೇ ಅಷ್ಟು ಆನೆಸ್ಟ್ ಇದ್ರೆ ಅಲ್ಲಿ ಹೋಲಿಯೆಸ್ಟ್ ಆಗೋಕ್ಕಾಗುತ್ತೆ. होलिएस्ट बनने का मुख्य बात है बाप से सच्चा बनना. सिर्फ ब्रह्मचर्य धारण करना ये प्यूरिटी के हाईएस्ट स्टेज नहीं है. ಒಂದೊಂದು ಕೇಳ್ತಾ ಅಂಡರ್ಲೈನ್ ಮಾಡ್ಕೊಳ್ಬೇಕು ನೀವು. ಲೇಕಿನ್ ಪ್ಯೂರಿಟಿ ಅರ್ಥಾತ್ ರಿಯಲ್ಟಿ ಅರ್ಥಾತ್ ಸಚ್ಚಾಯಿ, ಒಂದೊಂದರಲ್ಲಿ ನೀವು ಆಳದಲ್ಲಿ ಚಿಂತನೆ ಮಾಡಬೇಕು. ಹೋಲಿಯೆಸ್ಟ್ ಆಗೋದು ಅರ್ಥಾತ್ ಪರಮ ಪವಿತ್ರ ಸ್ಥಿತಿ, ಅತಿ ಪವಿತ್ರ ಸ್ಥಿತಿಯಲ್ಲಿ ಬರೋದಂದ್ರೆ ಬಾಬೂರ್ ಜೊತೆ ಸಚ್ಚಿ ದಿಲ್ ಪರ್ ಸಾಹೇಬ್ ರಾಜಿ. ನನಗೆ ಬಾಬೂರ್ ಮಧ್ಯದಲ್ಲಿ ಒಂದು ಸಂಕಲ್ಪನೂ ಬಾಬಂಗೆ ನಾನು ಹೇಳದೇ ಇರಂಗಿಲ್ಲ. ಅಷ್ಟು ಒಳಗೆವರೆಗೆ ಕಂಪ್ಲೀಟ್ ಸತ್ಯತೆ, ಮುಚ್ಚಿಡೋ ಪ್ರಶ್ನೆ ಇಲ್ಲ. ನಾನು ಏನಿದ್ದೀನಿ, ನಾನು ಯಾರಾಗಿದ್ದೀನಿ, ನಾನು ಏನು ಕೆಲಸ ಕಾರ್ಯ ಮಾಡ್ತೀನಿ, ಯಾಕೆ ಮಾಡ್ತೀನಿ, ನನ್ನ ಒಳಗಿನ ಭಾವನೆಗಳೇನು, ಎಲ್ಲದೂ ಜೋವು ಜೈಸಾ ಹೂ ಬಾಬಾ ಮೇ ಆಪ್ಕೆ ಆಗೆ ಸ್ಪಷ್ಟ. ಬಾಬಾ ನಾನು ಒಳಗೆ ಹೊರಗೆ ಹೆಂಗಿದ್ದೀನೋ, ಏನಿದ್ದೀನೋ, ಯಾವ ಸಂಸ್ಕಾರದಲ್ಲಿದ್ದೀನೋ ನಾನು ನಿನ್ನ ಮುಂದೆ ಸ್ಪಷ್ಟವಾಗಿದ್ದೀನಿ. ಅದು ಸತ್ಯತೆ. ಬ್ರಹ್ಮಚರ್ಯ ಕೇವಲ ಧಾರಣೆ ಮಾಡೋದು ಪವಿತ್ರತೆಯ ಪರಮ ಶ್ರೇಷ್ಠ ಸ್ಥಿತಿಯಲ್ಲ, ಅದು ಶಿಖರ ಅಲ್ಲ, ಚರಮ ಸೀಮೆ ಅಂತಾರಲ್ಲ ಹಂಗೆ ಅದ ಪವಿತ್ರತೆಯ ಹೈಯೆಸ್ಟ್ ಸ್ಥಿತಿಯಲ್ಲ, ಸರ್ವೋಚ್ಚ ಸ್ಥಿತಿ. ಆದರೆ ಪವಿತ್ರತೆ ಅಂದರೆ ಸಂಪೂರ್ಣ ರಿಯಾಲಿಟಿ ಅರ್ಥಾತ್ ಸತ್ಯತೆ. ऐसे सच्चे दिल वाले दिल वाला बाप के दिल तख्त नशीन है. और दिल तख्त नशीन बच्चे ही राज्य तख्त नशीन होते. ಒಂದೊಂದು ಲಕ್ಷಣಗಳನ್ನ 7-8 ಲಕ್ಷಣಗಳು ಹೇಳಿದ್ದಾರೆ ಬಾಬೂರು. ಇದು ಒಂದೊಂದನ್ನು ನೀವು ಚೆಕ್ ಮಾಡ್ತಾ ಹೋಗ್ಬೇಕು, ನಾನು ಹಂಗಿದ್ದೀನಾ. ಸತ್ಯ ಹೃದಯದವರೇ ಹೃದಯ ರಾಮ ತಂದೆಯ ಹೃದಯದಲ್ಲಿರೋಕ್ಕಾಗುತ್ತೆ. ಸುಳ್ಳು ಹೇಳೋರ್ದು ನೀವು ಏನೇ ತಪ್ಪು ಮಾಡಿ ಏನೇ ಇರಲಿ, ಬಟ್ ಹೆದರ್ಕೋಬಾರ್ದು, ಇರೋ ಸತ್ಯ ಹೇಳ್ಬಿಡ್ಬೇಕು. ಯಾಕೆಂದರೆ ಸಚ್ಚಿ ದಿಲ್ ವಾಲೆ ಸಚ್ ತೋ ಬಿಟೋ ನಚ್ ಸಚ್ ನಿರ್ಭಯ ಹೋತಾ ಹೈ. ಸತ್ಯವಾಗಿರೋರು ನಿರ್ಭಯರಾಗಿರ್ತಾರೆ, ತಪ್ಪು ಮಾಡಿದ್ರೂ ನಿರ್ಭಯವಾಗಿ ಒಳಗಡೆ ಕ್ಲಿಯರಾಗಿ ಹೇಳ್ತಾರೆ, ಒಳಗೆ ಹೊರಗೆ ಅವರು ಮುಚ್ಚಿಡಲ್ಲ ಏನನ್ನು. ಅದಕ್ಕೆ ತಂದೆಯ ಹೃದಯದಲ್ಲಿ ಇರ್ತಾರೆ. ಹೃದಯ ಸಿಂಹಾಸನದ ಅಧಿಕಾರಿಗಳೇ ರಾಜ್ಯ ಸಿಂಹಾಸನದ ಅಧಿಕಾರಿಗಳು. ಯಾಕೆಂದರೆ ಸತ್ಯತೆ ಎಲ್ಲ ಧಾರಣೆಗಳ ಬಾಗಿಲು ತೆಗಿತದೆ. ಸಂಪೂರ್ಣ ಯೋಗದ ಒಂದು ಏನು ವಿಧಿ ಅಂದರೆ ಸಚ್ಚಾಯಿ, ತನ್ನ ಸತ್ ಸ್ವರೂಪದಲ್ಲಿ. ರಿಯಲ್ಟಿ ಇಸ್ ರಾಯಲ್ಟಿ ಅಂದರೆ ಸತ್ಯತೆ, ತಾನ ಆತ್ಮ ರಿಯಲ್, ಶರೀರ ದೇಹ ನಾನಲ್ಲ. ಸೊ ನನ್ನ ನಿಜ ಸ್ಥಿತಿ, ನಿಜ ಅಸ್ತಿತ್ವದಲ್ಲಿ, ನಿಜ ಗುಣಶಕ್ತಿಗಳಲ್ಲಿರೋದು ಸತ್ಯತೆ. ಇದು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು, ರಿಯಾಲಿಟಿ ಏನು ಅಂತ. ಆ ಸತ್ಯತೆಯಲ್ಲಿ ಘನತೆ ಇದೆ, ಇದು ಮುಖ್ಯವಾದ ಮಾತು. ऑनेस्ट अर्थात ईमानदार उसको कहा जाता है जो बाप के प्राप्त खजानों को बाप के डायरेक्शन बिना किसी भी कार्य में नहीं लगावे. ಎರಡನೇದು ಪ್ರಾಮಾಣಿಕತೆ ಅಂದ್ರೆ ಏನಂದ್ರೆ, ಇಮಾನ್ದಾರ್ ಯಾರಪ್ಪ ಅಂತಂದ್ರೆ ಯಾರು ತಂದೆಯಿಂದ ಸಿಕ್ಕಿರ್ತಕ್ಕಂತಹ ಖಜಾನೆಗಳನ್ನು
ಆ ತಂದೆ ಡೈರೆಕ್ಷನ್ ಇಲ್ಲದೆ ಯಾವ ಕಾರ್ಯದಲ್ಲಿ ಉಪಯೋಗಿಸಂಗಿಲ್ಲ. ಜ್ಞಾನ, ಗುಣ, ಶಕ್ತಿಗಳು, ಸಂಗಮಯುಗದ ಸಮಯ, ಸಂಕಲ್ಪ, ಶ್ವಾಸ, ನನ್ನ ಹತ್ರ ಏನಿದೆ, ತನು, ಮನ, ಧನ ಎಲ್ಲ ಬಾಬೋರ್ ಖಜಾನೆ ತಾನೆ. ಇದರಲ್ಲಿ ಬಾಬೋರ್ ಪರ್ಮಿಷನ್ ಇಲ್ಲದೆ ಅಂದರೆ, ಬಾಬೋರ ಶ್ರೀಮತ ಇಲ್ಲದೆ ನಾನು ಈ ಯಾವ ಖಜಾನೆಗಳನ್ನು ನನಗೆ ಹೆಂಗೆ ಬೇಕೋ ಹಂಗೆ ಉಪಯೋಗಿಸೋ ಅಧಿಕಾರ ಇಲ್ಲ. ನನ್ನ ಸಮಯ, ಜೀವನದ ಸಮಯ ಏನಿದೆ, ಈ ಗಳಿಗೆಗಳೇನಿದೆ, ಅದು ನನಗೆ ಹೆಂಗೆ ಬೇಕೋ ಹಂಗೆ ಉಪಯೋಗಿಸೋಕೆ ನನಗೆ ಅಧಿಕಾರ ಇಲ್ಲ. ಇಲ್ಲ ಸ್ವಯಂ ಸೇವೆ ಇರಬೇಕು, ಇಲ್ಲ ವಿಶ್ವ ಸೇವೆ ಇರಬೇಕು. ಬಾಬುವ್ರು ಹೇಳಿದ ಪುರುಷಾರ್ಥ ಇರಬೇಕು. ಅಯ್ಯೋ ಹಾಗೆ ಕೂತಿದ್ದೆ, ಹಾಗೆ ಮಲ್ಕೊಂಡಿದ್ದೆ, ಹಾಗೆ ಏನೋ ಟೈಮ್ ಪಾಸ್ ಮಾಡಿದೆ, ಹಾಗೆ ಏನೋ ಮಾತಾಡ್ತಾ ಇದ್ವಿ, ಹಾಗೆ ಮಾತಾಡೋಕ್ಕೆ ಟೈಮ್ ಯಾರು ಪರ್ಮಿಷನ್ ಕೊಡಲಿಲ್ಲ ನಮಗೆ. ಸೊ ಇದೆಲ್ಲ ನಮಗೆ ಬಹಳ ವಿ ಆರ್ ಆಲ್ ಅಕೌಂಟಬಲ್. ಇದು ತುಂಬ ದೊಡ್ಡ ಜವಾಬ್ದಾರಿ. ಯಾಕೆಂದರೆ ಬಾಬಾ ಹೇಳ್ತಾರೆ, ನನ್ನ ಪರ್ಮಿಷನ್ ಇಲ್ಲದೆ ಮಾಡೋಂಗಿಲ್ಲ, ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಖಜಾನೆಗಳನ್ನು ಉಪಯೋಗಿಸಂಗಿಲ್ಲ. ಈ ಲೈಫೇ ಬಾಬಂದಲ್ವಾ ಮುಖ್ಯ ಮಾತು. तो अगर मनमत और परमत प्रमाण समय को, वाणी को, कर्म को, श्वास को व संकल्प को परमत या संग दोष में व्यर्थ तरफ गमाते हो, स्वचिंतन के बजाय परचिंतन करते हैं, स्वमान के बजाय किसी भी प्रकार के अभिमान में आ जाते हो, इसी प्रकार से श्रीमत के विरुद्ध अर्थात श्रीमत के बदले मनमत के आधार पर चलते हो, तो उसको ईमानदार अर्थात ಆನೆಸ್ಟ್ ಆತ್ಮ नहीं कह सकते. ನೋಡಿ ಪರಿಭಾಷೆ ಎಷ್ಟು ದೊಡ್ಡದಾಯ್ತು. ಆನೆಸ್ಟ್ ಏನಿದೆಯಲ್ಲ, ತಂದೆ ಕೊಟ್ಟಿರ್ತಕ್ಕಂಥ ಖಜಾನೆಗಳೇನಿದೆ, ಮನ್ಮತ ಪ್ರಮಾಣ, ಪರಮತ ಪ್ರಮಾಣ, ಸಮಯನ, ವಾಚ ಮಾತನ್ನ, ಕರ್ಮವನ್ನ, ಶ್ವಾಸಗಳನ್ನ, ಸಂಕಲ್ಪಗಳನ್ನ, ಮನ್ಮತ ಪರಮತದ ಪ್ರಮಾಣ ಸಂಘದೋಷದಲ್ಲಿ ಬಂದು ವ್ಯರ್ಥ ಮಾಡ್ತೀವಿ, ಅಥವಾ ಸ್ವಚಿಂತನೆಯ ಬದಲಾಗಿ ಪರಚಿಂತನೆ ಮಾಡ್ತೀವಿ. ಈಗ ಈ ಮಾತು ಕೇಳಿದೆ, ಪರಚಿಂತನೆ, ಇನ್ನೇನೋ ನೋಡಿದೆ, ಓ ಅದು ಹಂಗೆ, ಇದು ಹಿಂಗೆ, ಇವ್ರು ಹಂಗೆ, ಇದು ಬಂತು. ಸೊ ಅಥವಾ ಸ್ವಮಾನದ ಬದಲಾಗಿ ಅಭಿಮಾನದಲ್ಲಿ ಬರ್ತೀವಿ. ನನ್ನನ್ನು ಬಿಟ್ಟರೆ ಇಲ್ಲ, ನಾನೇ ಎಲ್ಲ, ನಾನೇ ಹೀಗೆ. ನೋ, ಸ್ವಮಾನ, ನಾನು ಯಾರು, ನಾನು ಮಾಸ್ಟರ್ ಸರ್ವಶಕ್ತಿವಾನ್. ಎಷ್ಟು ಸ್ವಮಾನ ಅಷ್ಟು ನಿರ್ಮಾಣ. ಅದು ಆಟೋಮೆಟಿಕ್ಕಾಗಿ ಬರುತ್ತೆ. ಸ್ವಮಾನದಲ್ಲಿರೋರಿಗೆ ಅಹಂಕಾರ ಬರಲ್ಲ. ಅಂಥವರು ಬಾಬಾ ಹೇಳ್ತಾರೆ ಶ್ರೀಮತದ ವಿರುದ್ಧವಾಗಿ ನಡೆಯಲ್ಲ. ಯಾರು ಮನ್ಮತ ಪರಮತದಲ್ಲಿ ಬರ್ತಾರೆ, ಸಂಘದೋಷದ ಕಾರಣ. ಏಕೆ? ತನ್ನ ಆತ್ಮ, ತನ್ನ ಸಂಸ್ಕಾರಗಳ ಸಂಘದೋಷ, ನನ್ನ ಆತ್ಮನಿಗೆ ದೇಹಾಭಿಮಾನದ ಸಂಘದೋಷ, ಸಂಘದೋಷ, ಇನ್ನೊಂದು ಆತ್ಮಗಳ ಸಂಘ. ಆಫ್ ಕಾಸ್ಟ್ ಬ್ರಾಹ್ಮಣರ ಅಂತಿಂಥವರು ಯಾರ ಪುರುಷಾರ್ಥ ಇಲ್ಲ, ಯಾರು ಶ್ರೀಮತದ ಮೇಲಿಲ್ಲ, ಯಾರು ಸ್ವಲ್ಪ ಅವ್ರಿವ್ರದ್ದು ಹೇಳ್ತಾರೆ ಅಂಥವ್ರ ಸಂಘದಿಂದ ದೂರ ಇರಬೇಕು, ಎಚ್ಚರ ಇರಬೇಕು, ತುಂಬ ಎಚ್ಚರವಾಗಿರಬೇಕು. ನಾವು ಯಾವಾಗಲೂ ಎಚ್ಚರ ತಪ್ಪದಾಗಲೇ ಎಲ್ಲ ಮಿಸ್ಟೇಕ್ಸ್ ಆಗೋದು. ಅದಕ್ಕೆ ಬಾಬಾ ಹೇಳ್ತಿರೋದು ಶ್ರೀಮತ್ಗೆ ವಿರುದ್ಧ ಮನ್ಮತ್, ಶ್ರೀಮತ್ಗೆ ಬದಲೇ ಕ್ಯಾ ಹೈ ಮನ್ಮತ್, ಪರಮತ. ಅಂಥವರಿಗೆ ಆನೆಸ್ಟ್ ಅಥವಾ ಇಮಾನ್ದಾರ್ ಅಂತ ಹೇಳಲ್ಲ, ಪ್ರಾಮಾಣಿಕರಂತ ಹೇಳಲ್ಲ. ये सब खजाने बाप दादा ने विश्व कल्याण के सेवा अर्थ दिया है. तो जिस कार्य अर्थ दिया है उस कार्य के बजाय अन्य कार्य में लगाते हैं. अगर क्या करते हैं, अन्य कार्य में लगाते तो अमानत में ख्यानात करना है. इसलिए सबसे बड़े से बड़ी प्यूरिटी की स्टेज है ऑनेस्ट बनना. हर एक अपने आप से पूछो कि हम कहाँ तक ऑनेस्ट है. ಸಚ್ಚಾಯಿ, ಸತ್ಯತೆ, ಹಾನೆಸ್ಟಿ ಹತ್ತಿರವಾದ ವಿಷಯಗಳು. ಸತ್ಯವಾಗಿರೋರೇ ಪ್ರಾಮಾಣಿಕವಾಗಿರೋಕ್ಕಾಗತ್ತೆ. ಹೃದಯದ ಸತ್ಯತೆ, ಹೃದಯದ ಸತ್ಯತೆ, ಬುದ್ಧಿ, ವಿವೇಕ ಇದೆಲ್ಲ ಆತ್ಮನ ಹೃದಯ ಇದ್ದಾಗೆ. ಅಷ್ಟು ನಮ್ಮಲ್ಲಿ ಆನೆಸ್ಟಿ ಬೇಕು. ಯಾಕೆಂದರೆ
ತಾತ್ಕಾಲಿಕವಾಗಿ ಇವಾಗಂತೂ ಹೇಳ್ಬಿಡು ಈ ಸುಳ್ಳು, ಇವಾಗಂತೂ ಹೇಳ್ಬಿಡು ಸಾರಿ, ಒಳಗಡೆ ಇರಲ್ಲ, ರಿಯಲೈಸೇಷನ್ ಇರಲ್ಲ, ಇವಾಗಂತೂ ಒಪ್ಕೊಂಡ್ಬಿಡು, ಸರಿ ಹೋಯ್ತು. ನೋ, ಅಂಥವರು ಉನ್ನತಿ ಪಡ್ಕೊಳಕ್ಕಾಗಲ್ಲ. ಏನಿದೆ ಅದನ್ನು ರೈಟ್ ವೇ ರಿಯಲೈಸ್ ಮಾಡಬೇಕು. ಏನಿದು ನನ್ನಲ್ಲಿ ವ್ಯರ್ಥ ಸಂಕಲ್ಪ ಯಾಕೆ ಬರ್ತಿದೆ, ಪರಚಿಂತನೆ, ಇನ್ನೊಬ್ಬರದ್ದು ಯೋಚನೆ ಯಾಕೆ ಬರ್ತಿದೆ, ಇನ್ನೊಬ್ಬರು ಪ್ರಭಾವ, ಸಂಘದೋಷದಲ್ಲಿ ಫ್ರೆಂಡ್ಶಿಪ್ಪಲ್ಲಿ ಯಾಕೆ ಬರ್ತೀನಿ, ಅವ್ರಿವ್ರ ಮಾತು ಯಾಕೆ ಕೇಳ್ತೀನಿ, ಅದು ಇದು ಮಾತು ಯಾಕೆ ಕೇಳ್ತೀನಿ, ಬೇರೆಯವ್ರ ಮಾತು ನಂಗೆ ಯಾಕೆ ಇಷ್ಟ ಆಗುತ್ತೆ. ಈಶ್ವರನ ಮಕ್ಕಳಾದ ನಂತರ ಮುರುಳಿಯನ್ನು ಬಿಟ್ಟರೆ ಟೇಸ್ಟು ನಮಗೆ ಬೇರೆ ಮಾತುಗಳಲ್ಲಿ ಬರ್ಕೊಡು. ಮಾತಾಡ್ಬೇಕಾ ಬರೀ ಬಾಬವ್ರ ಮುರುಳಿ, ಬೇರೆ ಮಾತಾಡೋಕ್ಕೆ ಪರ್ಮಿಷನ್ ಇಲ್ಲ. ಅಂಥವ್ರು ಆನೆಸ್ಟಾಗಿ ಇರೋಕ್ಕಾಗಲ್ಲ. ಎಲ್ಲಿ ಹಾನೆಸ್ಟಿ ಮತ್ತು ಪವಿತ್ರತೆ ಇಲ್ವೋ, ಇವತ್ತು ಬಾಬವ್ರು ಏನು ಹೇಳ್ಬಿಟ್ರು, ಅವ್ರದ್ದು ಬರೀ ಸಾಲಿಗ್ರಾಮ ರೂಪದಲ್ಲಿ ಪೂಜೆ ಆಗುತ್ತೆ, ದೇವತಾ ರೂಪದಲ್ಲಿ ಪೂಜೆನೇ ಆಗಲ್ಲ ಅಂದ್ಬಿಟ್ರು. ನೋಡ್ರಲ್ಲ ಹೆಂಗಿದೆ ಕತೆ. ಪವಿತ್ರತೆ ಹಿಂದೆ ಸತ್ಯತೆಯ ಕನೆಕ್ಟೆಡ್ ಪ್ರಾಮಾಣಿಕತೆ ಎಷ್ಟು ಜೀವನದ ಸರ್ವಶ್ರೇಷ್ಠ ಸರ್ವೋತ್ತಮ ಗುಣಗಳು ಅಂಡ್ ಬ್ರಾಹ್ಮಣ ಜೀವನದ ಫೌಂಡೇಶನ್ ವಿಷಯ. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು, ಯಾಕೆ ಹಾನೆಸ್ಟ್ ನೀವಿರ್ಬೇಕಂದ್ರೆ, ನಾನು ಏನು ಖಜಾನೆಗಳ ಹಾನೆಸ್ಟಿ, ಒಂದು ತಂದೆಯ ಸಂಬಂಧದ ಪ್ರಾಮಾಣಿಕತೆ, ನಿನ್ನನ್ನು ಬಿಟ್ಟರೆ ಇನ್ಯಾರಿಲ್ಲ ಅಂದರೆ ಪ್ರಾಣ ಹೋಗುವವರೆಗೂ ಯಾರ ಪ್ರಭಾವದಲ್ಲಿ ಬರಂಗಿಲ್ಲ. ಇನ್ನೊಂದು ಖಜಾನೆಗಳ ಪ್ರತಿ ಪ್ರಾಮಾಣಿಕತೆ ಅಂದರೆ, ಬಾಬಾ ಕೊಟ್ಟಿರೋ ಸಮಯ, ಸಂಕಲ್ಪ, ಮಾತು, ಕರ್ಮ, ಶ್ವಾಸಗಳನ್ನು, ಸ್ಥೂಲ ಖಜಾನೆಗಳನ್ನು ಬೇರೆದಕ್ಕೆ ನಾನು ಮನ್ಮತ ಪರಮತದಲ್ಲಿ ಸಂಘದೋಷದಲ್ಲಿ ಉಪಯೋಗಿಸಂಗಿಲ್ಲ. ಇನ್ನೊಂದು ಕಡೆ ಸುಮ್ಮನೆ ನಿಂತು ಮಾತಾಡಂಗಿಲ್ಲ, ಸೇವೆ ಇಲ್ಲ ಅಲ್ಲಿ. ಮಾತಾಡಬೇಕಾ, ಅನ್ಯರಿಗೆ ಒಳ್ಳೇದು ಮಾಡಬೇಕಾ, ಅವ್ರಿಗೆ ಜ್ಞಾನ ಹೇಳ್ಬೇಕಾ, ಅಷ್ಟೇ ಪರ್ಮಿಷನ್. ಇದು ಬಾಬಾ ಹೇಳ್ತಿರೋದು, ನಾನು ವಿಶ್ವ ಕಲ್ಯಾಣ ಅರ್ಥವಾಗಿ ಕೊಟ್ಟಿದ್ದೀನಿ, ಯಾವ ಕಾರ್ಯ ಅರ್ಥವಾಗಿ ಕೊಟ್ಟಿದ್ದೀನಿ, ಅದು ನೀವು ಮಾಡಿಲ್ಲ ಅಂದರೆ ಡಿಸಾನೆಸ್ಟ್ ತಾನೆ. ಈಗ ತಿಳ್ಕೊಳ್ಳಿ, ನೀವು ಯಾರಿಗಾದ್ರೂ 1,000 ಕೊಟ್ಟು ನೋಡ್ರಿ ಇಂಥ ಕೆಲಸ ಮಾಡಿ ಅಂತ ಹೇಳ್ತೀರಾ, ಮಾಡಿಲ್ಲ ಅಂದರೆ ಏನಂತೀವಿ ನಾವು, ಎಷ್ಟು ಡಿಸಾನೆಸ್ಟ್ ನೀನು, ಸರಿ ಇಲ್ಲ, ಪ್ರಾಮಾಣಿಕನಲ್ಲ ನೀನು, ಹೇಳ್ತೀವೋ ಇಲ್ವೋ? ಹಂಗೆ ಇಲ್ಲಿನು ಸಂಬಂಧಗಳೇ ಮುರಿದೋಗ್ಬಿಡುತ್ತೆ. ಪ್ರಾಮಾಣಿಕವಾಗಿಲ್ಲ, ಒಬ್ಬರ ಜೊತೆ ಒಬ್ಬರು ಸತ್ಯವಾಗಿಲ್ಲ ಅಂದರೆ ಅವ್ರ ಸಂಬಂಧನೇ ಕತ್ತರಿಸ್ಬಿಡ್ತಾರೆ. ಜೀವನದಲ್ಲಿ ಸತ್ಯತೆ, ಪ್ರಾಮಾಣಿಕತೆ ಅಷ್ಟು ಇಂಪಾರ್ಟೆಂಟು ಸಂಬಂಧಗಳಲ್ಲಿ, ಖಜಾನೆಗಳ ಮಧ್ಯೆ. ದುಡ್ಡಲ್ಲಿ ಏರಾಫೇರಿ ಮಾಡೋರ್ನ ಯಾರು ನಂಬ್ತಾರೆ ಹೇಳ್ರಿ? ಯಾರೂ ನಂಬಲ್ಲ. ಒಂದು ಸಾರಿ ಸುಳ್ಳು ಹೇಳಿದ್ರು ನೆಕ್ಸ್ಟ್ ಯಾರೂ ನಂಬಲ್ಲ. ಅಯ್ಯೋ ಮಾತೆತ್ತಿದ್ರೆ ಸುಳ್ಳು ಹೇಳ್ತಾರೆ, ನಂಬಿಕೆ ಹೊರಟೋಗ್ಬಿಡುತ್ತೇವೆ. ಸಂಬಂಧಗಳಲ್ಲಿ ವಿಶ್ವಾಸ ಹೊರಟೋದ್ರೆ ಇನ್ನೇನಿದೆ ಉಳ್ಕೊಳ್ಳೋದಲ್ಲಿ? ಸುಳ್ಳೆಂದು ಹೇಳಕ್ಕೋಗ್ಬಾರ್ದು. ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಅಮಾನತ್ತಲ್ ಖ್ಯಾನಾತ್, ನೀವು ನಾನು ಹೇಳಿದ ಕಾರ್ಯ ಬಿಟ್ಟು ವ್ಯರ್ಥ ಮಾಡ್ತಾರೆ ಖಜಾನೆಗಳನ್ನು. ಸಂಗಮ ಯುಗದ ಒಂದೊಂದು ಗಳಿಗೆ ಬಾಬಾ ಕೊಟ್ಟಿರೋ ನಮಗೆ ಎಣಿಸಿ ಇದು ಸಮಯ ವಿಶ್ವ ಕಲ್ಯಾಣಕ್ಕೆ, ಅದನ್ನು ವ್ಯರ್ಥ ಮಾಡಿಬಿಟ್ರೆ ಅಮಾನತ್ಮೆ ಖ್ಯಾನಾತ್, ನಂಬಿಕೆ ದ್ರೋಹ ಮಾಡಿದ್ರಿ ನನಗೆ. ನಾನು ನಿಮಗೇನು ಕೊಟ್ಟೆ ಸಮಯ, ಯಾವ ಕೆಲಸಕ್ಕೆ ಕೊಟ್ಟೆ, ನೀವು ಆ ಥರ ನಡೀದೆ ನನ್ನ ನಂಬಿಕೆ ದ್ರೋಹ ಮಾಡಿದ್ರ ಇಲ್ವಾ? ಅದಕ್ಕೆ ದೊಡ್ಡದರಲ್ಲಿ ದೊಡ್ಡ ಪವಿತ್ರತೆಯ ಸ್ಥಿತಿ ಏನಪ್ಪ ಅಂದರೆ ಹಾನೆಸ್ಟ್, ಪ್ರಾಮಾಣಿಕನಾಗಿರ್ತಕ್ಕಂಥದ್ದು. ಅದಕ್ಕೆ ಹೇಳ್ಕೊಳ್ಳಿ ಮಕ್ಕಳೇ, ನಿಮ್ಮನ್ನು ನೀವು, ನಾನೆಷ್ಟು ಪ್ರಾಮಾಣಿಕನಾಗಿದ್ದೀನಿ. ಮೂರನೇದೇನಪ್ಪ ಅಂದರೆ, ಹಾನೆಸ್ಟ್ ಕಾ ತೀಸರಾ ಲಕ್ಷಣ ಹೇ ಸದಾ ಸರ್ವ ಪ್ರತಿ ಶುಭ ಭಾವನಾ ವಾ ಸದಾ ಶ್ರೇಷ್ಠ ಕಾಮನಾ ಹೋಂಗೆ. ಯಾಕೆಂದರೆ ವೃತ್ತಿಗೆ ಕೆಲಸ ಕೊಟ್ಟಿರೋದೇನು ಬಾಬಾ? ನಿಮ್ಮ ವೃತ್ತಿಯ ಶುದ್ಧತೆ ಅಂದರೆ ಯಾರು ಏನೇ ಇರಲಿ ಎಲ್ಲರ ಪ್ರತಿ ಶುಭ ಭಾವನೆ, ಶುಭ ಕಾಮನೆ, ಎಲ್ಲರಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥದ್ದು, ಒಳ್ಳೆಯದನ್ನೇ ಮಾಡ್ತಕ್ಕಂಥದ್ದು. ಅವ್ರ ಬಲೆ ನಮಗೆ ಕೆಟ್ಟದ್ದು ಮಾಡಲಿ, ನೀವು ಒಳ್ಳೇದು ಬಯಸಿ, ನೀವು ಒಳ್ಳೇದು ಮಾಡಿ. ಪ್ರತಿಯೊಬ್ಬರ ಮನೋಭಾವನೆಗಳನ್ನು ಅರ್ಥ ಮಾಡ್ಕೊಳ್ಳಿ. ದಾದಿಗಳೇನು ಮಾಡಿದ್ರು, ಯಾರೇನೇ ಕೆಟ್ಟದ್ದು ಮಾಡೋಕ್ಕೆ ಬಂದ್ರೂ ಅಯ್ಯೋ ಪಾಪ ಅವ್ರಿಗೇನು ಕಷ್ಟನೋ ಅಂದ್ಕೊಂಡ್ರು, ಒಳಗಡೆ ಏನು ಕಿರಿಕಿರಿ ಆಗ್ತಿದೆಯೋ ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ ಅಂದ್ಕೊಂಡ್ರು. ಅವ್ರ ಬಗ್ಗೆ ದಯೆ ಬಂತು ಅವ್ರಿಗೆ.
ಅವರು ಉನ್ನತಿ ಉದ್ಧಾರ ಯೋಚನೆ ಮಾಡಿದ್ರಲ್ವಾ. ಸೊ ಶುಭ ಭಾವನೆ, ಶುಭ ಕಾಮನೆ ತುಂಬ ಇಂಪಾರ್ಟೆಂಟು ಸರ್ವ ಆತ್ಮಗಳ ಪ್ರತಿ. ನಾಲ್ಕನೇದು ಏನಪ್ಪ ಅಂದರೆ ಆನೆಸ್ಟ್ ಅರ್ಥಾತ್ ಸದಾ ಸಂಕಲ್ಪ ಬೋಲ್ ಅವ್ರ ಕರ್ಮ ದ್ವಾರ ಸದಾ ನಿಮಿತ್ತ ಅವ್ರ ನಿರ್ಮಾಣ ಹೋಂಗೆ. ಪ್ರಾಮಾಣಿಕತೆ ಅಂದರೆ ಸದಾ ಸಂಕಲ್ಪ ಮಾತು ಕರ್ಮದಲ್ಲಿ ನಿರಂತರ ನಿರ್ಮಾಣ ಅವ್ರ ನಿಮಿತ್ತ ಅವ್ರ ನಿರ್ಮಾಣ. ನಿಮಿತ್ತ ಭಾವ, ನಂದೇನಿಲ್ಲ ಎಲ್ಲ ಬಾಬಾ ನೀವು ನಿಮ್ಮದು. ನಾನೇ ನಿಂದಾದ್ಮೇಲೆ ಇನ್ನು ನಾನು ಅಭಿಮಾನ ಎಲ್ಲಿ ಬರೋದು? ನಾನು ಡಿಲೀಟ್ ಆಗ್ಬಿಟ್ನಲ್ಲ, ಎಲ್ಲ ನಿಂದು ಅಂತ ಹೇಳಿದ್ಮೇಲೆ ಮುಗ್ದೋಯ್ತಲ್ಲ ಕತೆ. ಅಥವಾ ಇನ್ನೇನಾದ್ರೂ ಉಳ್ಕೊಂಡಿದ್ಯಾ? ನೋಡ್ಕೊಳ್ಬೇಕು, ಎಲ್ಲ ನಿಂದು ಅಂತ ಕೊಟ್ಟಿದೀವ ಅಥವಾ ಒಂದಿಷ್ಟಿಷ್ಟು ನಂದು ಅಂತ ಜೇಬ್ ಖರ್ಚು ಇಟ್ಕೊಂಡಿದೀವ ಅಂತ. ನಿರ್ಮಾಣ ನಿರಹಂಕಾರಿಯಾಗಲಿಲ್ಲ, ನಿಮಿತ್ತ ಭಾವ ಇಲ್ಲ ಅಂದರೆ ಅಲ್ಲಿ ಅಭಿಮಾನ ಇದೆ ಅಂತ. ಬಾಬನಿಗೆ ನಮಗೆ ಮ್ಯಾಚ್ ಆಗಲ್ಲ. ಏಕೆ? ಬಾಬಾ ಅತೀ ನಿರಹಂಕಾರಿ. ಅವರೇನು ಹೇಳ್ತಾರೆ? ನಾನು ವರ್ಲ್ಡ್ ಸರ್ವೆಂಟ್. ಮಕ್ಕಳೇ, ನಿಮ್ಮ ಸರ್ವೆಂಟ್ ಸೇವಾದಾರಿಯಾಗಿ ಬಂದಿದ್ದೀನಪ್ಪ ನಿಮ್ಮ ಸೇವೆ ಮಾಡೋಕ್ಕೆ. ಸೊ ನಾವು ವಿಶ್ವ ಸೇವಾದಾರಿಗಳಂದರೆ ಸೇವಾದಾರಿಗೆ ಅಭಿಮಾನ ಎಲ್ಲಿಂದ ಬಂತು? ನಾನು ಅನ್ನೋದು ಎಲ್ಲಿ ಬಂತು? ಇಲ್ಲ ಅಲ್ವಾ? ಸೊ ನೋಡಿ ನಿರ್ಮಾಣತೆ. ಫಿಫ್ತ್ ಒನ್ ಏನಂದರೆ ऑनेस्ट अर्थात हर कदम में समर्थ स्थिति का अनुभव हो, सदा हर संकल्प में बाप का साथ और सहयोग के हाथ का अनुभव हो. ಆನೆಸ್ಟಿಯ ನಿರಂತರದ ರಿಟರ್ನ್ ಇದು. ಆನೆಸ್ಟ್ ಸತ್ಯವಾಗಿರೋ ಆತ್ಮನಿಗೇನೆ ಪ್ರತಿ ಹೆಜ್ಜೆಯಲ್ಲಿ ಪವರ್ಫುಲ್ ಸ್ಥಿತಿಯ ಅನುಭವ ಆಗುತ್ತೆ. ಯಾಕೆಂದರೆ ಬಾಬಾ ಕಂಬೈಂಡ್ ಅನುಭವ ಆಗ್ತಾರೆ. ನಿರಂತರ ಏಕ್ ಬಾಪ್ ದೂಸರಾನ ಕೋಯಿ ಇದೆಯಲ್ಲ, ಪ್ರತಿ ಹೆಜ್ಜೆ ಶ್ರೀಮತದ ಮೇಲೆ ಇದೆಯಲ್ಲ. ಅವ್ರು ಏನು ಖಜಾನೆ ಕೊಟ್ಟಿದ್ದಾರೆ, ಬಾಬಾ ಹಿಂಗೆ ಹೇಳ್ತಾರೆ, ಬಾಬಾ ಹಿಂಗೆ ಹೇಳ್ತಾರೆ, ಬಾಬಾ ಹಿಂಗೆ ಮಾಡೋಕ್ಕೆ ಹೇಳ್ತಾರೆ, ಬಾಬಂಗೆ ಇದು ಇಷ್ಟ, ಬಾಬಾ ಬಾಬಾ ಅಂತ ಇರೋದ್ರಿಂದ ಬಾಬಾನ ಜೊತೆಯ ಕಾರಣ ಸಹಯೋಗದ ಹಸ್ತ. ಪ್ರತಿ ಕಾರ್ಯದಲ್ಲಿ ಬಾಬಾವ್ರ ಸಹಯೋಗದ ಅನುಭವ ಆಗ್ತಾ ಹೋಗುತ್ತೆ. ಆರನೇದು ಏನಂದ್ರೆ ಹಾನೆಸ್ಟ್ ಅರ್ಥಾತ್ ಹರ್ ಕದಮ್ಮೆ ಚಡ್ತಿ ಕಲಾಕ ಅನುಭವ. ಆನೆಸ್ಟ್ ಅಂದ್ರೆ ಪ್ರತಿ ಹೆಜ್ಜೆಯಲ್ಲಿ ಉನ್ನತಿಯ ಅನುಭವ ಆಗುತ್ತೆ. ಯಾರ ಜೊತೆ ಬಾಬಾ ಇದ್ದಾರೆ ಅವರು ಯಾವಾಗಲೂ ಹಾರುವ ಕಳೆ ಇರ್ತಾರಲ್ಲ. ಉನ್ನತಿನೂ ಸರ್ವೋತ್ತಮ ಉನ್ನತಿ ಶಿಖರದಲ್ಲಿ ಇರುತ್ತೆ. ಯಾವ ಬಂಧನ, ಯಾವ ಸಂಸ್ಕಾರ ಸ್ವಭಾವಗಳು ಅವರ ತಡೆ ಹಿಡಿಯೋಕ್ಕಾಗೋದಿಲ್ಲ. ಹಳೇದು ಕಾಣಂಗೇ ಇಲ್ಲಲ್ಲ. ಸಂಘದ ರಂಗಲ್ಲ, ಬಾಬನ ಸಂಘ ಇರೋದ್ರಿಂದ ಬಾಬನ ಗುಣ, ಬಾಬನ ಶಕ್ತಿಗಳು, ಬಾಬನ ಜ್ಞಾನ ನಿರಂತರ ಕೆಲಸ ಮಾಡ್ತಾ ಇರುತ್ತೆ. ಇದು ಮೋಸ್ಟ್ ಇಂಪಾರ್ಟೆಂಟು. ಯಾವ ಕಾರಣ? ಪ್ರತಿ ಹೆಜ್ಜೆಯಲ್ಲಿ ಚಡ್ತಿ ಕಲಾ ಅಂದ್ರೆ ಏನು? ಖುಷಿ ಜಾಸ್ತಿ ಆಗ್ತಾ, ಆಂತರಿಕ ಖುಷಿ, ಆನಂದ ಏನಿದೆ, ಅತೀಂದ್ರಿಯ ಸುಖ ಏನಿದೆ, ಅದು ನಿರಂತರ ಅನುಭವ ಆಗುತ್ತೆ. ಸಚಿತೋ ಬಿಟ್ಟೋ ನಚ್. ಆ್ಯಕ್ಚುಲಿ ಸತ್ಯತೆ ಎಲ್ಲಿ, ಸತ್ಯ ಹೃದಯ, ಪ್ರಾಮಾಣಿಕ ಹೃದಯ ಇದೆ, ಅಲ್ಲಿ ಆಂತರಿಕ ಖುಷಿ, ನಿರಾಳ ಆನಂದ ಇರುತ್ತೆ. ಮನಸ್ಸು ತಿನ್ನಲ್ಲ. ಸುಳ್ಳು ಒಳಗಡೆ ಸುಳ್ಳಿದ್ರೇ ಮನಸ್ಸು ತಿನ್ನೋದು. ಹಳೆಯ ಸಂಸ್ಕಾರ, ರಾವಣ ಸಂಸ್ಕಾರ ಅಂದರೆ ಸುಳ್ಳು. ಅದಿದ್ರೇ ಒಳಗಡೆ ಮನಸ್ಸು ತಿನ್ನೋದು. ಖುಷಿ ಇರೋಕ್ಕಾಗಲ್ಲ ಅಂಥವ್ರಿಗೆ, ಉನ್ನತಿ ಅನುಭವ ಆಗೋಕ್ಕಾಗಲ್ಲ. ಕಟ್ಟಾಗ್ತಿರುತ್ತಲ್ಲ ಸಮಯ, ಸಂಕಲ್ಪಗಳು. ಏಳನೇದು ಏನಪ್ಪ ಅಂದರೆ ಆನೆಸ್ಟ್ ಅರ್ಥಾತ್ ಜೈಸೆ ಬಾಪ್ ಜೋ ಹೇ ಜೈಸಾ ಹೇ, बाप बच्चों के आगे प्रत्यक्ष है, वैसे बच्चे जो है जैसे है वैसे ही बाप के आगे स्वयं को प्रत्यक्ष करे. ऐसे नहीं कि बाप तो सब कुछ जानता है, लेकिन बाप के आगे स्वयं को प्रत्यक्ष करना सबसे बड़े ते बड़ा सहज चढ़ती कला का साधन है. ಚಡ್ತಿ ಕಲಾಕ ಸಾಧನೆ ಎಷ್ಟು ಡೆಪ್ತಲ್ಲಿ ಹೇಳ್ತಿದ್ದಾರೆ ನೋಡ್ರಿ. ಒಂದು ಆನೆಸ್ಟ್ ಅಂದರೆ ಹೆಂಗೆ ತಂದೆ ಪರಮಾತ್ಮ, ಅವನು ಸತ್ಯತೆಯ ಸಾಗರ. ಬಾಬಾ ಹೇಳ್ತಾರೆ, ನಾನು ಸೃಷ್ಟಿಗೆ ಬಂದ ತಕ್ಷಣ ನಾನು ಯಾರು, ನಾನು ಹೇಗಿದ್ದೀನಿ, ನಾನು ಏನು ಮಾಡ್ತೀನಿ,
ನಾನು ಯಾವ ಥರ ಕಾರ್ಯ ಮಾಡ್ತೀನಿ, ಯಾರ ಥ್ರೂ ಕಾರ್ಯ ಮಾಡ್ತೀನಿ, ಯಾವ್ಯಾವ ಕಾರ್ಯ ಮಾಡ್ತೀನಿ, ಏನು ಮಾಡಲ್ಲ, ನಾನು ಏನು, ನನ್ನ ಗುಣ, ನನ್ನ ಶಕ್ತಿಗಳು ಎಲ್ಲವನ್ನ ನಾನು ನಿಮ್ಮ ಮುಂದೆ ಸ್ಪಷ್ಟ ಮಾಡಿದ್ದೀನಿ. ಮೇ ಜೋ ಹೂँ ಜೈಸಾ ಹೂँ ಜಿಧರ್ ರೇತಾ ಹೂँ ಸಬ್. ನನ್ನ ಎಲ್ಲ ಅಂತ್ಯ ಅಂತರಾಳ ಏನಿದೆ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನೀವೂ ಹಾನೆಸ್ಟ್ ಅಂದರೆ, ತಂದೆಯ ತರಹ ಸತ್ಯ ಪ್ರಾಮಾಣಿಕ ಅಂದರೆ, ನೀವು ಯಾರಾಗಿದ್ದೀರಾ, ಏನಾಗಿದ್ದೀರಾ, ನಿಮ್ಮ ಸಂಸ್ಕಾರಗಳೇನು, ನಿಮ್ಮ ಸ್ವಭಾವಗಳೇನು, ನಿಮ್ಮ ಒಳಗಡೆ ಏನು, ಹೊರಗಡೆ ಏನು, ಎಲ್ಲವನ್ನ ಸ್ಪಷ್ಟ ಮಾಡ್ತಕ್ಕಂಥದ್ದು. ಸ್ಪಷ್ಟ ಮಾಡೋದಂದರೆ ಸಹಜದ್ರಲ್ಲಿ ಸಹಜ ಉನ್ನತಿಯ ಸಾಧನೆ ಬಾಬಾವ್ರ ಮುಂದೆ ಕ್ಲಿಯರ್ ಟ್ರಾನ್ಸ್ಪರೆಂಟ್ ಆಗಿರೋದು. ತನ್ನ ವೀಕ್ನೆಸ್ಸು ಹೇಳಬೇಕು. ನಿಮಗೆ ಕೆಟ್ಟ ಸಂಸ್ಕಾರಗಳಿದೆಯಾ, ಕೆಟ್ಟ ಸ್ವಭಾವಗಳಿದೆಯಾ, ಕೆಟ್ಟ ಸಂಕಲ್ಪ ಬರುತ್ತಾ, ಕೊಳಕು ಸಂಕಲ್ಪ ಬರುತ್ತಾ, ಏನು ಬರುತ್ತೆ ಬಾಬಾ, ಇಂದಿನ ಜನ್ಮಗಳ ಕರ್ಮಾನುಸಾರ ನನಗೆ ಹಿಂಗೆಲ್ಲ ಆಗುತ್ತೆ, ನನ್ನ ಸಂಸ್ಕಾರ ಹಿಂಗಿದೆ, ನಂದಿದು ತಗೊಂಡ್ಬಿಡು. ನೀವು ಬಾಬಾವ್ರಿಗೆ ಹೇಳಿದ ಮೇಲೆ ಅದನ್ನು ಸಮಾಪ್ತಿ ಮಾಡ್ಲಿಕ್ಕೆ ಅಷ್ಟು ಬಾಬಾವ್ರ ಮುಂದೆ ಆನೆಸ್ಟ್ ಪುರುಷಾರ್ಥ ಬೇಕು. ಬಾಬಾವ್ರ ಸಂಬಂಧದ ದೃಢತೆ ಬೇಕು. ಬಾಬಾವ್ರ ನೆನಪಲ್ಲಿ ನಾನು ಪಾರಾಗ್ತೀನಿ. ಯಾರು ಎಷ್ಟು ಸತ್ಯವಾಗಿ ತನ್ನನ್ನು ಸ್ಪಷ್ಟ ಮಾಡ್ತಾರೆ, ಬಾಬಾವ್ರ ಮುಂದೆ ಸ್ಪಷ್ಟ ಹಿ ಶ್ರೇಷ್ಠ. ಸ್ಪಷ್ಟ ಮಾಡೋರಿಗೆ ಶ್ರೇಷ್ಠರಾಗಿ ಬದುಕೋ ವರದಾನ ಸಿಕ್ಬಿಡುತ್ತೆ. ಬಾಬಾವ್ರಿಗೆ ಸತ್ಯ ಹೇಳ್ಬಿಟ್ರೆ ಅವ್ರು ತಗೊಂಡ್ಬಿಡ್ತಾರೆ ಎಲ್ಲ. ಅತಿ ಪ್ರಿಯವಾದ ವಿಷಯ ಬಾಬಾವ್ರಿಗೆ ಸತ್ಯತೆ. ಸತ್ಯತೆ ಇಲ್ಲ ಅಂದರೆ ಬಾಬಾವ್ರಿಂದ ನಾವು ಬಹಳ ದೂರ, ಹೊರಗೆ ಸತ್ಯತೆ ಸಂಬಂಧಗಳಲ್ಲೂ ಗೊತ್ತಾಗ್ಬಿಡುತ್ತಲ್ಲ ಸತ್ಯ ಎಷ್ಟು ಸುಳ್ಳು ಎಷ್ಟು ಅಂತ. ಹಂಗೆ ಬಾಬಾ ಹೇಳ್ತಿರೋದು ಸಹಜ ಸಾಧನೆ ಉನ್ನತಿ. ನೀವು ಯಾವಾಗಲೂ ಉನ್ನತಿ ಪಡ್ಕೋಬೇಕಾ, ತಂದೆ ಜೊತೆ ಸತ್ಯವಾಗಿರು. ನಿಮ್ಮ ಒಳಗಡೆ ಏನೆಲ್ಲ ಮಾಯೆ ಗಿರ್ಗಿಟ್ಲೆ ಆಡಿಸ್ತಿದೆಯಲ್ಲ ರಾವಣ, ಎಲ್ಲ ಹೇಳ್ರಿ. ಹೇಳಿದ ಮೇಲೆ ತಿರ್ಗ ಅದೇ ಮಿಸ್ಟೇಕ್ ಮಾಡೋಂಗಿಲ್ಲ. ಹೇಳಿದ ಮೇಲೆ ಹೇಳಿ ಒಂದು ಸಾರಿ ಸ್ಪಷ್ಟ ಮಾಡಿ ಎಲ್ಲ ನಿಂದು ಅಂತ ಹಳೇದು ಕೊಟ್ಟ ಮೇಲೆ ಅದು ಮುಟ್ಟಂಗಿಲ್ಲ. ಮಾಯೆ ಎಷ್ಟೇ ಬರಲಿ ನಿಮ್ಮ ಮುಂದೆ ಅದು ಅನ್ಟಚ್. ಎಷ್ಟೇ ಟೆಂಪ್ಟೇಷನ್ ಬರಲಿ ಕೊಟ್ಟ ಮೇಲೆ ಮುಗ್ದೋಯ್ತದ ಅವ್ರದ್ದು. ಇದು ಪ್ರಾಮಾಣಿಕತೆ. अनेक प्रकार के बुद्धि के ऊपर बोझ समाप्त करने की ये सरल युक्ति है. ತಲೆ ಮೇಲೆ ಎಷ್ಟೇ ಜನ್ಮಗಳ ಹೊರೆ ಇದೆ, ಏನೇ ಇದೆ, ಎಲ್ಲವನ್ನ ಇಳಿಸ್ಕೊಳ್ಳೋ ಸಹಜ ಆಧಾರ, ಸರಳ ಆಧಾರ, ಸಿಂಪಲ್ ಆಧಾರ ಪ್ರಾಮಾಣಿಕತೆ. ಅಂದರೆ ಬಾಬಾವ್ರ ಮುಂದೆ ನಾನು ಏನು ಅಪ್ಪ, ನಾನಿದು ಮುಗ್ದೋಯ್ತಲ್ಲ, ನೀನು ನನ್ನನ್ನು ನಡೆಸ್ತಿದೀಯ, ನನಗೆ ಶಕ್ತಿ ಕೊಟ್ಟು ನಡೆಸೋದು, ಬಟ್ ನಾನು ಹಿಂಗಿದ್ದೀನಿ. ಬಾಬಾ ಖುಷಿಯಾಗ್ಬಿಡ್ತಾರೆ. ನನ್ನ ಮಗು ಇಷ್ಟು ಹಾನೆಸ್ಟ್. ಹಂಗಲ್ಲ ಡೈಲಿ ಹಂಗಿದೆ ಅಂತ ಹೇಳೋದು, ವಶರಾಗೋದು, ಅದು ರಾವಣನ ಮುರಿದವರು. ಅಂಥವ್ರಿಗೆ ಸಹಯೋಗ ಸಿಗಲ್ಲ. ಬಾಬಾವ್ರ ಮುಂದೆ ಸ್ಪಷ್ಟ ಮಾಡೋದಂದ್ರೆ ಅವ್ರಿಗೆ ಕೊಟ್ಬಿಡೋದು. वह स्वयं को स्पष्ट करना अर्थात पुरुषार्थ का मार्ग स्पष्ट होना है. स्वयं को स्पष्टता से श्रेष्ठ बनाना है. लेकिन करते क्या हो? ತಂದೆ ಹೇಳ್ತಿರೋದು ತಂದೆಯ ಮುಂದೆ ಸ್ಪಷ್ಟ ಮಾಡೋದು, ತನ್ನನ್ನು ತಾನು ಸ್ಪಷ್ಟ ಮಾಡೋದು. ನನ್ನ ಆತ್ಮ ಇದು ಬಾಬಾ. ನಮಗೆ ಬುದ್ಧಿಯಿಂದ ಗೊತ್ತಾದಾಗಿಂದ ಜ್ಞಾನಕ್ಕೆ ಬರೋದಕ್ಕೆ ಮುಂಚೆ ಏನೇನು ಮಾಡಿದ್ದೀರ, ಹೆಂಗೆ ಮಾಡಿದ್ದೀರ, ಯಾವ ಮನೋದಶೆ ಇತ್ತೋ ಎಲ್ಲವನ್ನ ಕ್ಲಿಯರಾಗಿ ಬಾಬಾವ್ರ ಮುಂದೆ ಇಡೋದು. ಒಳಗಡೆ ಸರಿಯಾಗಿ ಅರ್ಥ ಮಾಡ್ಕೊಂಡು ಇಡಬೇಕು. ಅರ್ಧ ಮುಚ್ಚಿಡೋದು, ಅರ್ಧ ಮೇಲ್ಮೇಲೆ ಇಡೋದು ಹಂಗೆ ಮಾಡೋಂಗಿಲ್ಲ. ಕ್ಲಿಯರಾಗಿ ತನ್ನನ್ನು ಒಂದು ಸಾರಿ ಅಂತರ್ಮುಖಿಯಾಗಿ ಚೆಕ್ ಮಾಡ್ಕೋಬೇಕು. ನಾನೇನು, ನನಗೇನು ಇಷ್ಟ, ಯಾವ ಸಂಸ್ಕಾರ, ಯಾವುದು ಹಿಡನ್ ಆಗಿದೆ, ಚಿಕ್ಕಂದಿನಿಂದ ನೋಡಿಕೊಂಡ್ರೆ ಗೊತ್ತಾಗ್ಬಿಡುತ್ತೆ. ಗೊತ್ತಾಗಲ್ಲ ಅಂತ ಏನಿಲ್ಲ, ಒಳಗಡೆ ಎಲ್ಲ ಗೊತ್ತಾಗುತ್ತೆ. ಸೊ ಅದನ್ನು ಸ್ಪಷ್ಟ ಮಾಡೋದಂದರೆ ಪುರುಷಾರ್ಥ. ಈಗ ನಾನೇನು ಮಾಡಬೇಕು ಅದು ಸ್ಪಷ್ಟ ಕ್ಲಿಯರ್ ಆಗಿಬಿಡುತ್ತೆ. ಯಾರು ಬಾಬಾವ್ರ ಮುಂದೆ ಸತ್ಯವಾಗಿರಲ್ಲ ಅವ್ರ ಮುಂದೆ ಪುರುಷಾರ್ಥ ಸ್ಪಷ್ಟ ಇರಲ್ಲ.
ಲಕ್ಷ್ಯನೇ ಇರಲ್ಲ ಅವರಿಗೆ. ಮಾಡಿದ್ರೆ ಮಾಡದೆ ಇಲ್ಲಿ ಕೂತು ಅಲ್ಲಿ ನಿಂತು ಊಟ ಮಾಡಿ ನಿದ್ದೆ ಮಾಡಿ ಟೈಮ್ ಪಾಸ್ ಆಗ್ಬಿಡ್ತು. ಏನೋ ಮೇಲ್ಮೇಲೆ ಅದು ಇದು ಒಂದಿಷ್ಟು ಮಾಡದೆ ಮುಗಿದೋಯ್ತು, ಟೈಮ್ ಪಾಸ್. ಅದು ಪುರುಷಾರ್ಥ ಅಲ್ಲ. ಆತ್ಮನಿಗೆ ತನ್ನ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಇಲ್ಲ. ಅರೇ ನನ್ನ ಆತ್ಮನ ಜನನ ಮರಣದ ಮಾರ್ಗ ಎಷ್ಟು ಕಠಿಣ ಮಾರ್ಗ. 84 ಜನ್ಮಗಳಲ್ಲಿ ಬಂದ್ವಿ, ಅದರಲ್ಲಿ ಸತ್ಯ ತ್ರೇತ ಸಹಜವಾಗಿ ಹೋಯ್ತು. ಬಟ್ ದ್ವಾಪರ ಕಲಿಯುಗ ಎಷ್ಟು ದೊಡ್ಡ ಕಠಿಣ ಮಾರ್ಗ. ಇದರಲ್ಲಿ ನಾನು ಸರಿಯಾಗಿ ಪಾರಾಗಬೇಕು ಅಂದರೆ ಇಲ್ಲಿನ ಪುರುಷಾರ್ಥದ ಶ್ರೇಷ್ಠತೆ ತುಂಬ ಇಂಪಾರ್ಟೆಂಟು. ಇದನ್ನು ದೂರಾಲೋಚನೆ ಮಾಡಿ ತನ್ನ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಇದೆಯಾ ನಾನು ನೋಡ್ಕೋಬೇಕು. ಯಾಕೆ ಯಾರು ಪುರುಷಾರ್ಥ ಮಾಡಲ್ಲ, 4 ಸಬ್ಜೆಕ್ಟ್ ಗಮನ ಯಾಕಿಲ್ಲ ಅಂದರೆ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಇಲ್ಲ. ಅದಕ್ಕೇನೆ ಕೂತರು ನಿಂತರು ನಿದ್ದೆ, ಕ್ಲಾಸಲ್ಲೂ ನಿದ್ರೆ, ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ ಹೆಚ್ಚು ಕಡಿಮೆ. ಯಾಕೆಂದರೆ ಅವರಿಗೆ ಏನು ಲಕ್ಷ್ಯನೇ ಇಲ್ಲ ಜೀವನದಲ್ಲಿ. ಆತ್ಮಕ್ಕೆ ತನ್ನ ಕಥೆನೇ ಅರ್ಥ ಆಗ್ತಿಲ್ಲ. ಆತ್ಮಜ್ಞಾನ ಬಹಳ ಆಳದ ಜ್ಞಾನ, ಇದು ಸೂಕ್ಷ್ಮ ಜ್ಞಾನ. ಇದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬಾ, ಒಂದು ತಂದೆ ಮುಂದೆ ತನ್ನನ್ನು ಸ್ಪಷ್ಟ ಮಾಡೋದಂದ್ರೆ ಪುರುಷಾರ್ಥದ ಮಾರ್ಗ ಸ್ಪಷ್ಟ ಆಗುತ್ತೆ. ಇನ್ನೊಂದು ಸ್ವಯಂವನ್ನ ಬಾಬಾವ್ರ ಮುಂದೆ ಸ್ಪಷ್ಟ ಮಾಡೋದಂದ್ರೆ ಸದಾ ಕಾಲಕ್ಕೆ ಶ್ರೇಷ್ಠನಾಗೋದು. ಬಾಬಾವ್ರು ತಥಾಸ್ತು ಮಗು ಅಂತಾರೆ. ಬಾಬಾವ್ರು ಹೇಳ್ದಂಗೆ ನಾನು ಮಾಡ್ತಾ ಹೋದ್ರೆ ಸಾಕು, ಕಣ್ಣು ಮುಚ್ಕೊಂಡು ಸದಾ ಅವ್ರ ಜೊತೆ ಇದ್ದು ಸಹಯೋಗ ಕೊಡ್ತಾ ಇರ್ತಾರೆ. ಆದರೆ ಮಾಡ್ತೀರ ಏನು? ತಂದೆ ಶ್ರೀಮತ ಏನೋ ನನ್ನ ಮುಂದೆ ಸ್ಪಷ್ಟ ಇರಿ, ನನಗೆಲ್ಲ ಹೇಳಿ, ನನ್ನ ಹತ್ರ ಆನೆಸ್ಟ್ ಆಗಿರಿ, ಸತ್ಯವಾಗಿರಿ. ಆದರೆ करते क्या हो, कुछ बताते हो कुछ छिपाते हो, और बताते हुए तो कोई सैल्वेशन के प्राप्ति के स्वार्थ के आधार पर चतुराई से अपना केस सज दज करके मनमत और परमत का प्लान अच्छी तरह से बनाकर बाप के आगे या निमित्त बनी हुई आत्माओं के आगे पेश करते. ಭಗವಂತನ ಅರ್ಥನೇ ಮಾಡ್ಕೊಳ್ಳಿಲ್ಲ ನೋಡ್ರಿ. ಎಲ್ಲ ಸತ್ತಿಗೊಂದಿಷ್ಟು ಸುಳ್ಳನ್ನು ಪೇಂಟ್ ಮಾಡಿಬಿಟ್ಟು ಕಲರ್ಫುಲ್ಲಾಗಿ ತರ್ತಾರೆ. ಏನು ಮಾಡ್ತಾರೆ ಕೆಲವರು, ಅರ್ಧ ಹೇಳ್ತಾರೆ ಅರ್ಧ ಮುಚ್ತಾರೆ. ಅಂಡ್ ಹೇಳೋದು ಏನಕ್ಕೆ ಅಂದರೆ ಬಾಬಾವರಿಂದ ಸ್ವಾರ್ಥ ಸಾಧಿಸ್ಬೇಕು. ಏನಾದರೂ ಸ್ಯಾಲ್ವೇಷನ್, ಏನಾದರೂ ಪ್ರಾಪ್ತಿ ಬೇಕು. ಅದಕ್ಕೇನೆ ಬಾಬಾ ಹಿಂಗಿದೆ, ಬಾಬಾ ಹಂಗಿದೆ, ಬಾಬಾ ಹಿಂಗೆ ಮಾಡ್ತಾರೆ, ಬಾಬಾ ಹಂಗೆ ಮಾಡ್ತಾರೆ, ಅದು ಹೇಳ್ಕೊಳ್ತಾರೆ. ಇನ್ನು ಕೆಲವ್ರು ಏನು ಮಾಡ್ತಾರೆ, ತುಂಬ ಚತುರಾಯಿಯಿಂದ ತನ್ನ ಕೇಸನ್ನು ಬಾಬಾವ್ರ ಮುಂದೆ ಸಜ್ದಜ್ಕರ್ಕೆ, ಇರೋದು ತಾನು ಸುಳ್ಳು, ಅದನ್ನು ಸತ್ಯ ಸಿದ್ಧ ಮಾಡ್ಬೇಕು. ಬಾಬಾ ನನಗೆ ಎಷ್ಟು ಇಷ್ಟ ಗೊತ್ತಾ, ನೀನು ಹೇಳ್ದಂಗೆ ನಡೆಯೋಕೆ ಇಷ್ಟ, ಬಟ್ ಆದರೆ ಏನು ಮಾಡೋದು, ಇವರೆಲ್ಲ ಇದರಲ್ಲ ಅಕ್ಕಪಕ್ಕ ಅವರೊಬ್ಬರೂ ಸರಿ ಇಲ್ಲ ನನಗೆ. ಇವ್ರು ಹಿಂಗೆ ಹೇಳಿದ್ರು, ಅದಕ್ಕೆ ನಂಗೆ ವ್ಯರ್ಥ ಸಂಕಲ್ಪ ಬಂತು. ಪರಮತ ಮನ್ಮತ, ನಾನೇನು ಮಾಡೋದು, ನನ್ನ ಸಂಸ್ಕಾರ ಹಂಗಿತ್ತು, ನಂಗೆ ಇಷ್ಟ ಇರಲಿಲ್ಲ, ಬಟ್ ಆಗೋಗ್ಬಿಡ್ತು. ಹಂಗೆ ಸೀದಾ ಹೇಳಬೇಕು, ಬಾಬಾ ನಾನು ಕೇರ್ಲೆಸ್ ಇದ್ದು ತಪ್ಪು ಮಾಡಿದೆ, ನನ್ನಿಂದ ಈ ಅಪರಾಧ ಆಗೋಯ್ತು, ಹಳೆ ಸಂಸ್ಕಾರದ ಕಾರಣ ನಾನಿನ್ನು ಮಾಡಲ್ಲ, ಪ್ರಾಣ ಹೋದ್ರೂ ಸೀದಾ ಒಪ್ಕೋಬೇಕು, ಕಣ್ಣು ಮುಚ್ಚಿಕೊಂಡು ಒಪ್ಕೋಬೇಕು. ಈಗ ಅಮೃತ ವೇಳೆ ಎದ್ದೇಳಲಿಲ್ಲ, ಬಾಬಾ ಏನು ಗೊತ್ತಾ, ರಾತ್ರಿ ಎಲ್ಲ ನಿದ್ದೆ ಬಂದಿಲ್ಲ ಗೊತ್ತಾ, ಹಿಂದಿನ ದಿನನೂ ನಿದ್ದೆ ಮಾಡಿಲ್ಲ ಗೊತ್ತಾ, ಬಾಬಾ ನಾನು ಎಷ್ಟು ಸುಸ್ತಾಗ್ಬಿಟ್ಟಿದ್ದೆ ಗೊತ್ತಾ, ಬಾಬಾ ನಂಗೆ ಸೊಂಟ ನೋವಿತ್ತು ಗೊತ್ತಾ, ನಂಗೆ ತಲೆ ನೋವಿತ್ತು ಗೊತ್ತಾ, ಎಲ್ಲ ಕತೆಗಳು. ಬಾಬೂರ್ಗೆ ತಪ್ಪು ಸೀದಾ ಒಪ್ಕೋಬೇಕು. ಲೇಸಿಯಾಗಿದ್ದೆ, ಆಲಸ್ಯದಿಂದ, ಕೇರ್ಲೆಸ್ಸಿಂದ ಎದ್ದೇಳಲಿಲ್ಲ. ನೀವು ಎಚ್ಚರ ಇದ್ದು ನಿಮ್ಗಾಗದೇ ಇಲ್ಲ ಶರೀರಪ್ಪ, ಮಲ್ಕೊಂಡು ಅಲರ್ಟಾಗಿ ಯೋಗ ಮಾಡ್ಬೋದಲ್ಲ. ತೀರಾ ಹಂಗೆ ಬೆಡ್ ರಿಡನ್ ಅಂದರೆ ಅದಕ್ಕೆ ಕಣಿ ಏನು ಕೇಳಬೇಕು, ಹಂಗೆ ಹಿಂಗೆ ಇದು ಅದು. ಬಾಬಾ ಹೇಳ್ತಾರೆ ಹಿಂಗೆ ಕೇಸನ್ನು ಸಜ್ದಜ್ಕರ್ಕೆ ಎಲ್ಲ ಪೇಂಟ್ ಹೊಡೆದ್ಬಿಟ್ಟು ಮಾತಾಡ್ತಾರೆ ಮಕ್ಕಳು, ಪ್ಲ್ಯಾನ್ ಮಾಡ್ಕೊಂಡು ಬರ್ತಾರೆ. ನನ್ನ ಮುಂದೆ ಹೇಳೋದಷ್ಟೇ ಅಲ್ಲ, ನಿಮಿತ್ತ ಆತ್ಮಗಳ ಮುಂದೇನೂ ಇದೇ ಕತೆ ಹೇಳ್ತಾರೆ. ನಂಗೇನಿಲ್ಲ, ಆದರೆ ನಾನು ಹಿಂಗಿದ್ದೀನಿ ಅಂತ ತನ್ನನ್ನು ತಾನು ಸಿದ್ಧ ಮಾಡೋದು. ಬಾಬೋರಿಗೆ ಗೊತ್ತಾಗಲ್ವಾ ಮಕ್ಕಳೇನು ಕತೆ ಮಾಡ್ತಿದ್ದಾರೆ ಅಂತ.
ತ್ರಿಕಾಲದರ್ಶಿ ಬಾಬನಿಗೆ ಹೋಗ್ಬಿಟ್ಟು ತಂದೆಲ್ಲ ಸಂಸ್ಕಾರ ಮುಚ್ಚಿಟ್ಕೊಳಕ್ಕಾಗುತ್ತೆ? ಅವರಿಗೆ ನಮ್ಮದು ಜಾತಕ 3 ಕಾಲದ ಜಾತಕ ಗೊತ್ತು. ಅಂಥವ್ರ ಮುಂದೆ, ಪರಮಾತ್ಮನ ಮುಂದೆ ಹೋಗಿ ಯಾರಾದರೂ ಮುಚ್ಚಿಡ್ತಾರ? ಇನ್ನೊಂದೇನೋ ಮಕ್ಕಳು ಮಾಡೋ ಮಿಸ್ಟೇಕು, ಬೋಲಾನಾಥ್ ಬಾಪ್ ಸಮझ और निमित्त बनी हुई आत्माओं को भी बोला समझ चतुराई से अपने आप को सच्चा सिद्ध करने से रिजल्ट क्या होती है. ತಂದೆ ಬಾಬುರನ್ನ ಬೋಲಾನಾಥ್ ಅಂತಾರೆ. ಇಲ್ಲಾಂದ್ರೆ ಬಾಬಂಗೆಲ್ಲ ಗೊತ್ತಿದೆಯಲ್ವಾ, ಇನ್ನೇನು ಹೇಳೋದು? ಬಾಬಾ ಹೇಳಿದ್ರೆ ನೀವೇನು ಅನ್ನೋದು ನಿಮ್ಮ ಬಾಯಿಂದ ಹೇಳಿ ನಿಮಗೆ ನಾಚಿಕೆ ಆಗಬೇಕು. ಅಯ್ಯೋ ನನ್ನಲ್ಲಿ ಇಷ್ಟು ಗಲೀಜ್ ಸಂಸ್ಕಾರ ಇದೆಯಾ, ನಾನು ಹಿಂಗೆಲ್ಲ ಮಾಡ್ತೀನ ಅನ್ನೋದು ನಿಮ್ಗೆ ಅರ್ಥ ಆಗಬೇಕು. ನೀವು ಹೇಳ್ದಾಗಲೇ ನಿಮ್ಗೆ ಅರ್ಥ ಆಗೋದು. ಈಗ ಸುಳ್ಳು ಹೇಳೋ ಸಂಸ್ಕಾರ ಇದ್ದರೆ, ನಾನು ಸತ್ಯತೆಯ ಸಾಗರ, ನನ್ನ ಮಗ, ನನ್ನ ಸುಳ್ಳು ಹೇಳೋದು ಚೆನ್ನಾಗಿದೆಯಾ, ಎಷ್ಟು ಗಲೀಜು ಅಂತ ಅನ್ಸಲ್ವಾ? ಹಂಗೆ ಎಲ್ಲದನ್ನೂ ತನ್ನ ತಪ್ಪನ್ನು, ತನ್ನ ಸಂಸ್ಕಾರ, ತನ್ನ ಕಥೆನ ನಿಮ್ಮ ಬಾಯಿಂದ ಹೇಳ್ರಿ. ಅವಾಗ ನಿಮಗೆ ಅರ್ಥ ಆಗುತ್ತೆ, ನಾನು ಏನು, ನಾನು ಯಾರ ಮಗು, ನಾನೇನು, ನನ್ನ ಆತ್ಮನೂ ಏನು ಒರಿಜಿನಲಿ. ಅರೇ ನಾನು ಯಾಕೆ ಹಿಂಗಾಗಿದ್ದೀನಿ ರಿಯಲೈಸ್ ಆಗಬೇಕು. ಅದಕ್ಕೇನೆ ಬಾಬು ನಿಮ್ಮ ಬಾಯಿಂದ ನೀವು ಹೇಳಿ ಅನ್ನೋದು. ಆದರೆ ಮಕ್ಕಳೇನು ಮಾಡ್ತಾರೆ ಅಂದರೆ, ಬೋಲಾನಾಥ ಅಯ್ಯೋ ಏನಂತ ಹೇಳಲಿಲ್ಲ ಅಂದರೆ, ಹಂಗೆ ನಿಮಿತ್ತರನ್ನು ಅಯ್ಯೋ ಇವ್ರಿಗೇನು ಗೊತ್ತಾಗುತ್ತೆ ಒಳಗಡೆ ಏನು ನಡೀತೀವಿ, ಆಚೆ ಕಡೆ ಹೆಂಗಿದ್ದೀವಿ ಅಂತ. ಇವ್ರಿಗೇನು ಗೊತ್ತಾಗುತ್ತೆ, ಬಂದೇ ನೋಡ್ತಾರೆ ಇವರೆಲ್ಲ ಹಂಗಂತ ತಿಳ್ಕೊಂಡು ಅವ್ರಿಗೂ ಸುಳ್ಳು ಹೇಳ್ತಾರೆ. ಅವ್ರು ತಿಳ್ಕೊಳ್ತಾರೆ ಬಾಬವ್ರಿಗೂ ಏನಂತೆ ಏನು ಗೊತ್ತಾಗುತ್ತೆ, ಮೇಲೆ ಕೂತಿದ್ದಾರೆ, ಇವ್ರಿಗೆಲ್ಲ ಏನು ಗೊತ್ತಾಗುತ್ತೆ, ಅಕ್ಕಂದ್ರಿಗೇನು ಗೊತ್ತಾಗಲ್ಲ, ದಾದಿಗಳಿಗೇನು ಗೊತ್ತು, ಏನಿಲ್ಲ. ಹಂಗೆ ತನ್ನನ್ನು ಸತ್ಯ ಸಿದ್ಧ ಮಾಡೋಕ್ಕೆ ಹೋಗ್ತಾರೆ. सत्य सिद्ध ಮಾಡೋದ್ರ रिजल्ट ಏನು, परिणाम रिजल्ट क्या होती है. बाप दादा व निमित्त बनी हुई आत्माएं जानते हुए भी कुछ करने के अर्थ स्वल्प काल के लिए हाजी का पाठ तो पढ़ लेंगे, क्योंकि जानते हैं कि हर आत्मा की सहन शक्ति, सामना करने की शक्ति कहाँ तक है. इस राज को जानते हुए नाराज नहीं होंगे. उनको और ही आगे बढ़ाने की युक्ति देंगे. ಕೇಳಿ, ತಂದೆ ಹೇಳೋದು, ತಂದೆ ಇರಲಿ ಅಥವಾ ನಿಮಿತ್ತ ಆತ್ಮಗಳಿರಲಿ, ಇಂಥವರೆಲ್ಲ ಏನು ಪೇಂಟ್ ಹೊಡ್ಕೊಂಬರ್ತಾರೆ ಸುಳ್ಳಿಗೆ, ತನ್ನ ಸಂಸ್ಕಾರಗಳನ್ನು ಮುಚ್ಚಿಡೋಕ್ಕೆ, ಅನ್ಯರ ಮೇಲೆ ಏನು ಕೇಸ್ ಹಾಕ್ಕೊಂಡು, ಅಂದರೆ ಅವ್ರ ಕಾರಣ ಹಿಂಗಾಯ್ತು, ಇದ್ರ ಪರಿಸ್ಥಿತಿ ಕಾರಣ ಹಂಗಾಯ್ತು ಹಿಂಗಾಯ್ತು ಅಂತ. ಅದು ಗೊತ್ತಿರೋದ್ರಿಂದ ಅವ್ರೇನು ಮಾಡ್ತಾರೆ, ಅವರಿಗೆ ಖುಷಿ ಪಡಿಸೋಕ್ಕೋಸ್ಕರ ಹಾಜಿ ಮಾಡ್ತಾರೆ. ಹೌದಾ ಸರಿಯಪ್ಪ ಅಂತಾರೆ. ಅಲ್ಪ ಕಾಲಕ್ಕೆ ಹಾಜಿ, ಸದಾ ಕಾಲಕ್ಕೆ ಹಾಜಿ ಪಾಠ ಮಾಡಲ್ಲ. ಆದರೆ ಗೊತ್ತಿದೆ ಅವ್ರಿಗೆ ಇವರಲ್ಲಿ ಎಷ್ಟು ಸಹನ ಶಕ್ತಿ ಇದೆ, ಎಷ್ಟು ಅಳವಡಿಸ್ಕೊಳ್ಳೋ ಶಕ್ತಿ ಇದೆ. ನಾನು ಇದನ್ನು ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಂಡು ಮಾಡೋಕ್ಕಾಗುತ್ತೋ ಇಲ್ವೋ, ಅಷ್ಟು ಸಹನೆ ಮಾಡೋಕ್ಕಾಗುತ್ತಾ ಇಲ್ವಾ ಅಂತ ತಿಳ್ಕೊಂಡು ಯಾರಿಗೂ ಅಯ್ಯೋ ಬೇಜಾರು ಮಾಡೋದು ಬೇಡ, ಎಷ್ಟೋ ಅಷ್ಟು ನಡೀತಾ ಇರಲಿ ಅಂತ ಬಿಟ್ಟುಬಿಡ್ತಾರೆ. ಬೇಜಾರು ಮಾಡ್ಕೊಳ್ಳಲ್ಲ. ಅವರು ಒಳಗಡೆ ನಿಮಿತ್ತರಿರಲಿ, ಬಾಬಾ ಇರಲಿ, ನಂಬರ್ ವಾರ್ ಅಂತ ತಿಳ್ಕೊಂಡು ಬಿಡ್ತಾರೆ. ಹೇಳೋವ್ರಿಗೆ ಹೇಳ್ಬೋದು, ತೀರಾ ತಾಕತ್ತಿಲ್ದವ್ರಿಗೆ ಏನು ಮಾಡೋಕ್ಕಾಗುತ್ತೆ, ಬಿಟ್ಬಿಟ್ಟ ಬಾಬಾನು ಬಿಡ್ತಾರಲ್ವಾ. ನಂಬರ್ ವಾರ್ ಮೇ ಕ್ಯಾ ಕರ್ ಸಕ್ತಾ ಹೂಂ. ಹೇಳೋವರೆಗೂ ನಾನು ಹೇಳ್ತೀನಿ, ಅವರವರು ಅವ್ರ ಕರ್ಮ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಡ್ರೆ ಏನು ಮಾಡೋದು. ನಾನು ರಾಜ ಮಾಡೋಕ್ಕೆ ಬಂದಿರೋದು, ದಾಸ ಮಾಡೋಕ್ಕೆ ಬಂದಿದ್ದೀನಾ? ಆದರೆ ನನ್ನ ಮಾತು ಕೇಳದೆ ನೀವು ನಿಮ್ಮದು ಹಂಗೆ ಮಾಡ್ಕೋತೀರಲ್ಲ. ಇಂದ್ರಿಯಗಳ ದಾಸತ್ವ ಎಲ್ಲಿ ತಗೊಂಡೋಗುತ್ತೆ ಅಂತ ಮಾಡುವಾಗ ಗೊತ್ತಾಗಲ್ಲ, ಬಟ್ ಆದರೆ ಪರಿಣಾಮ ಎಷ್ಟು ಕೆಡ್ದು. ಅದಕ್ಕೆ ಹೇಳ್ತಾರೆ ಬಾಬಾ ಹಂಗಲ್ಲ, ಗೊತ್ತಾಗಲ್ಲ ಅಂತ. ನಿಮಿತ್ತ ಆತ್ಮಗಳಿಗಾಗಲಿ ಬಾಬಾ ಅಂತೂ ಸರ್ವಜ್ಞ, ಎಲ್ಲ ಗೊತ್ತಾಗುತ್ತೆ. ಆದರೆ ರಾಸ್ಕೋ ಜಾನ್ತೆ ಹುಯೇ ನಾರಾಜ್ ನಹೀ. ಪ್ರತಿ ಆತ್ಮನ ಪಾರ್ಟ್, ಅವರ ಕೆಪ್ಯಾಸಿಟಿ, ಅವರ ಒಂದು ಸಹನೆ ಅಳವಡಿಸ್ಕೊಳ್ಳೋದು ಎಷ್ಟಿದೆ ನೋಡ್ಕೊಂಡು ನಡೀತಾರೆ ಅವರು. ಆದರೆ ಆಗುತ್ತೆ ಏನು, राजी भी करेंगे, लेकिन राज से राजी करना और दिल से राजी करना फर्क होता है. बनने चतुर चाहते लेकिन बोले बन जाते. ಇವರು ಅವರನ್ನು ಬೇಜಾರು ಮಾಡದೆ ಇನ್ನೂ ಖುಷಿ ಪಡಿಸ್ಬಿಟ್ಟು ಇನ್ನೂ ಮುಂದುವರಿರಿ ಅಂತ ಹೇಳಿ ಯುಕ್ತಿ ಮಾಡಿ ಕಳಿಸ್ತಾರೆ.
ಯುಕ್ತಿಗಳನ್ನು. ಮುಂದುವರಿಯೋ ಯುಕ್ತಿ ಏನು, ಏನು ಹೇಳಿದ್ರು ಅದನ್ನು ಹೆಂಗೆ ಹೇಳಬೇಕೋ ಹಂಗೆ ಹೇಳ್ಬಿಟ್ಟು ಯುಕ್ತಿಗಳನ್ನು ಹೇಳಿ ಕಳಿಸ್ತಾರೆ. ರಾಜಿ ರಾಜಿ ಭೀ ಕರೆಂಗೆ ಲೇಕಿನ್ ರಾಜ್ ಸೆ ರಾಜಿ ಕರ್ನ, ಅಂದರೆ ಅವ್ರಿಗೆ ಖುಷಿ ಪಡಿಸ್ಬೇಕಾಗುತ್ತೆ ಅಲ್ಪ ಕಾಲಕ್ಕೆ. ಜಾಸ್ತಿ ಹೇಳಿದ್ರೆ ಸಹನೆ ಮಾಡೋದಕ್ಕೆ ಸಹನೆ ತಾಕತ್ತಿಲ್ಲ ಅಂದರೆ ಕೆಲವ್ರು ಟೂಟ್ ಬಿ ಜಾತೆ. ಅಯ್ಯೋ ಇವ್ರು ತುಂಬ ಹೇಳ್ತಾರೆ ನಮಗಿದೆಲ್ಲ ಮಾಡೋಕ್ಕಾಗಲ್ಲ, ಬಿಟ್ಟೇ ಹೊಟ್ಟೋಗ್ತಾರೆ. ಅಂಥವ್ರು ಇರ್ತಾರೆ. ಸರಿಯಪ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡು ಹೋಗ್ರಿ ಅಂತ ಬಿಟ್ಬಿಡ್ಬೇಕಾಗುತ್ತೆ. ಸೀದಾ ಇನ್ನು ಅದೂ ಕಳ್ಕೊಂಡು ಬಿಡ್ತಾರಲ್ಲ, ಏನಿಷ್ಟ ಭಾಗ್ಯ ತಗೋಬೇಕು ಅದು ಹೊಟ್ಟೋಗ್ಬಿಡುತ್ತಲ್ಲ. ಅದೆಲ್ಲ ರಹಸ್ಯ ತಿಳ್ಕೊಂಡು ಬಾಬಾ ಹೇಳ್ತಾರೆ ಚಲಾತೆ ರಾಜಿ ಕರೆಂಗೆ ಲೇಕಿನ್ ಕರ್ಮ ಸಿದ್ಧಾಂತ ಏನು ಹೇಳುತ್ತೆ, ಒಂದು ಹೃದಯದಿಂದ ನಮ್ಮ ಜೀವನದಿಂದ ನಾವು ನಡೆದು ಅನ್ಯರನ್ನು ಬಾಬೂರನ್ನು ಖುಷಿ ಪಡಿಸೋದು ಬೇರೆ. ಸತ್ಯವಾಗಿ ಆನೆಸ್ಟ್ ಪ್ರಾಮಾಣಿಕವಾಗಿ ಇದ್ಕೊಂಡು ಅದೇನು ಇಲ್ಲದೆ ಏನೋ ನಡೀತಾ ಇದ್ದೀನಿ, ಬಾಬೂರು ನಡೆಸ್ಬೇಕಾಗುತ್ತೆ ಪಾಪ ಮಕ್ಕಳ ತಾಕತ್ತು ಇಷ್ಟೇನೆ ಅಂತ ಹಂಗೆ ಮೇಲ್ಮೇಲೆ ರಾಜಿ ಮಾಡೋದು ಹೆಂಗಿದೆ, ಎರಡರಲ್ಲಿ ಭಾಳ ದೊಡ್ಡ ವ್ಯತ್ಯಾಸ ಇದೆ. ಇವ್ರು ಅಂದ್ಕೋತಾರೆ ನಾವು ಭಾಳ ಬುದ್ಧಿವಂತರು ಜ್ಞಾನಿಗಳು, ಬಾಬಾ ನಾನು ಯಾವಾಗಲೂ ನಂಗೆ ಇಷ್ಟ ಗೊತ್ತಾ, ಆದರೆ ಎಲ್ಲ ಹಂಗಿದೆ ನನ್ನ ಸುತ್ತಮುತ್ತ ಪರಿಸ್ಥಿತಿ. ಬಾಬಾ ನಂಗೆ ಎಷ್ಟಿಷ್ಟ ಗೊತ್ತಾ ಎಲ್ಲ ಮಾಡೋಕ್ಕೆ, ಬಟ್ ಒಂಚೂರು ಈ ಸಂಸ್ಕಾರ ಹಿಂಗಾಗ್ಬಿಡ್ತು, ಪರಿಸ್ಥಿತಿ ಹಂಗೆ ಬಂದ್ಬಿಡ್ತು, ಶರೀರ ಹಿಂಗಿತ್ತು. ಈ ಕತೆ ಹೇಳ್ಕೊಂಡು ತಾನು ಬುದ್ಧಿವಂತ ಅಂತ ಬಾಬನಿಗೆ ಹೇಳಕ್ಕೆ ಹೋಗ್ತಾರೆ. ಬಟ್ ಬಾಬಾ ಹೇಳ್ತಾರೆ ಇನ್ನೋಸೆಂಟ್, ಜ್ಞಾನ ಬುದ್ಧಿಯಲ್ಲಿ ಜ್ಞಾನದ ರಹಸ್ಯಗಳಿಲ್ಲ. ಚತುರರು ಅಂದ್ಕೋತಾರೆ ಬಟ್ ಚತುರರಲ್ಲ. कैसे जो थोड़े में राजी हो जाते हार को जीत समझ लेते. ತಂದೆ ಕೊಡ್ತಿರೋದು ಸಾಗರದಷ್ಟು, ಒಂದಿಷ್ಟರಲ್ಲೇ ಖುಷಿ ಆಗ್ಬಿಡ್ತಾರೆ. ತಾನೆಷ್ಟು ನಡೀತಿದ್ದೀನಿ ಅದರಲ್ಲೇ ಖುಷಿ. ನನಗೆ ಮುರಳಿ ಆದರೂ ಕೇಳ್ತಿದ್ದೀನಲ್ಲ, ಯೋಗ ಆದರೂ ಮಾಡ್ತಿದ್ದೀನಲ್ಲ, ಯಥಾಶಕ್ತಿ ನಾನೆಲ್ಲ ಸೇವೆನೂ ಮಾಡ್ತಿದ್ದೀನಲ್ಲ, ನಾನೇನು ಕಡಿಮೆ ಮಾಡ್ತಾ ಇದ್ದೀನಾ, ಸರಿಯಪ್ಪ ನೀನು ಅಷ್ಟು ಮಾಡ್ತಿದ್ದೀಯಲ್ಲ ಶಬಾಷ್ ಅಂತಾರೆ ಅಷ್ಟೇ, ಇನ್ನೇನು ಹೇಳ್ತಾರೆ. ಬಟ್ ಮ್ಯಾಕ್ಸಿಮಮ್ ಮಾಡಬೇಕು. ಸಂಗಮ ಯುಗದಲ್ಲಿ ಶಕ್ತಿ ಮೀರಿ ಮಾಡ್ತಾ ಹೋದಂಗೆ ಬಾಬೂರ್ ಶಕ್ತಿ ಕೊಡ್ತಾ ಹೋಗ್ತಾರೆ. ಪುರುಷಾರ್ಥದಲ್ಲಿ ಯಾವತ್ತೂ ಹಿಂದೆ ಇರೋಕ್ಕೆ ಹೋಗಬಾರ್ದು, ಭಾಳ ಎಚ್ಚರ ಇರಬೇಕು. ಇವರು ಮೋಸ ಅಂದರೆ ಮಾಯೆಯಿಂದ ಸೋತೋಗೋದನ್ನೇ ಸೋಲನ್ ಗೆಲುವಂತ ತಿಳ್ಕೊಳ್ತಾರೆ, ನಾನೇನೋ ಗೆದ್ಬಿಟ್ಟೆ ಅಂತ. ಆದರೆ ಏನು ಹೇಳ್ತಾರೆ ಬಾಬೂರು, ಹೇ ಜನ್ಮ ಜನ್ಮ ಕಿ ಹಾರ್ लेकिन अल्प काल की प्राप्ति में राजी हो, अपने आप को शाना होशियार समझ विजयी मान बैठते. बाप को ऐसे बच्चों के ऊपर रहम भी पड़ता है कि समझदारी के पर्दे के अंदर अपने ऊपर सदा काल के अकल्याण के निमित्त बन जाते हैं. फिर भी बाप दादा क्या कहेंगे, श्रेष्ठ पुरुषार्थ की भावी नहीं है. ಕೆಲವರು ಅವ್ರ ಮನ್ಮತನೇ ಸರಿ ಬುದ್ಧಿವಂತಿಕೆ ಅಂದ್ಕೊಂಡ್ಬಿಡ್ತಾರೆ, ಏನೋ ನೆಪಗಳು ಹೇಳ್ಕೊಂಡು ಶ್ರೀಮತನ ಅವಾಯ್ಡ್ ಮಾಡ್ತಾರೆ. ಅದು ಎಲ್ಲ ಎಷ್ಟು ಡೇಂಜರಸ್ ವಿಷಯ ಅದು. ನಿಮಿತ್ತರೂ ಅಯ್ಯೋ ಇವ್ರಿಗೆ ಇಷ್ಟೇ ತಾಕತ್ತಿರೋದು ಬಿಟ್ಟಾಕ್ತಾರೆ, ಹೇಳೋಷ್ಟು ಹೇಳ್ತಾರೆ, ನಡೆಯಲ್ಲ ಅಂದಾಗ ಅಯ್ಯೋ ಹೆಂಗೋ ನಡ್ಕೊಂಡು ಹೋಗ್ಲಿ. ಆದರೆ ಇದರ ನುಕ್ಸಾನ್ ಎಷ್ಟು, ಇವ್ರು ಅಂದ್ಕೋತಾರೆ ನಾನು ಹೋಶಿಯಾರು ವಿಜಯಿ ಆಗ್ಬಿಟ್ಟಿದ್ದೀನಿ, ಬಟ್ ಅಲ್ಪ ಕಾಲದ ಪ್ರಾಪ್ತಿ ಅಂಡ್ ಸ್ಯಾಲ್ವೇಷನ್ಸಲ್ಲೇ ಖುಷು. ಬಟ್ ಈ ಸ್ಯಾಲ್ವೇಷನ್ ನನಗೆ ಜನ್ಮ ಜನ್ಮಾಂತರದ ಪ್ರಾಪ್ತಿಯಿಂದ ಮೋಸ ಮಾಡ್ತಿದೆ, ಸೋಲ್ತಿದ್ದೀನಿ ಅನ್ನೋದು ಅರ್ಥ ಆಗಲ್ಲ. ಇಲ್ಲಂತೂ ಕಂಫರ್ಟು ಆರಾಮು ಎಲ್ಲ ಚೆನ್ನಾಗಿದೆ. ಬಟ್ ನೆಕ್ಸ್ಟು ಕತೆ ತಂದೆ ಹೇಳೋದು, ಇವ್ರು ಇಂಥ ಬುದ್ಧಿವಂತರು ಅಜ್ಞಾನನೇ ಜ್ಞಾನ ಅಂದ್ಕೊತಿದ್ದಾರೆ, ಮನ್ಮತನೇ ಶ್ರೀಮತ ಅಂದ್ಕೋತಿದ್ದಾರೆ, ಸ್ಯಾಲ್ವೇಷನ್ ಆಧಾರಗಳೇ ರಿಯಲ್ ಅಂದ್ಕೋತಿದ್ದಾರೆ. ಇಂಥವ್ರು ನೋಡಿ ದಯೆ ಬರುತ್ತೆ. ಬುದ್ಧಿವಂತಿಕೆಯ ಪರದೆ ಒಳಗಡೆ ತನ್ನನ್ನು ಅಕಲ್ಯಾಣ ಸದಾ ಕಾಲಕ್ಕೆ ಅಕಲ್ಯಾಣ ಮಾಡ್ಕೋತಾರೆ. ಕೆಲವರೆಲ್ಲ ಸ್ಯಾಲ್ವೇಷನ್ಸ್ ಮೇಲೆ ಹೆಂಗೆ ಆಧಾರಿತವಾಗಿರ್ತಾರೆ ಅಂದರೆ,
ಅವ್ರಿಗೆ ಹೇಳಿದ್ರೂ ಅರ್ಥ ಆಗಲ್ಲ, ಅವ್ರು ರೈಟ್ ಅಂದ್ಕೋತಾರೆ. ಅಂಥವ್ರ ಗತಿ ಏನಾಗ್ಬೋದು? ನಾನು ಮಾಡಿದ್ದೇ ಸರಿ, ಏನೇನೋ ಹೇಳ್ತಾರೆ ಕತೆಗಳನ್ನ. ತನ್ನ ಹೆಲ್ತು, ತನ್ನ ಕತೆ, ತನ್ನ ಈ ಕತೆ, ತನ್ನ ಅದಕ್ಕೆ ಹಿಂಗಿರ್ಬೇಕು, ಅದಕ್ಕೆ ಹಂಗೆ, ಅದಕ್ಕೆ ಇದು, ಅದಕ್ಕೆ ಅದು. ಬಟ್ ಜ್ಞಾನನ ಕಂಪೇರ್ ಮಾಡ್ಕೊಳ್ಬೇಕು. ಬಾಬೂರು ಏನು ಹೇಳ್ತಾರೆ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಇಂಥವ್ರನ್ನ ನೋಡಿ ದಯೆ ಇದೆಯಲ್ಲ, ಬಾಬಾ ಏನು ಹೇಳ್ತಾರೆ. ಆದರೂ ಬಾಬಾವ್ರು ಫೈನಲ್ಲಾಗಿ ಹೇಳ್ತಿದ್ದಾರೆ, ಶ್ರೇಷ್ಠ ಪುರುಷಾರ್ಥದ ಭಾವಿ ಅದೃಷ್ಟ ಇಲ್ಲ. ಶ್ರೇಷ್ಠ ಪುರುಷಾರ್ಥ ಮಾಡೋದು ಸಂಗಮ ಯುಗದಲ್ಲಿ ಎಲ್ಲರ ಭಾಗ್ಯದಲ್ಲಿ ಇರಲ್ಲ. ಯಾಕೆ? ತನ್ನನ್ನು ಸ್ಪಷ್ಟ ಮಾಡ್ಕೊಳ್ಳಲ್ಲ. ಕೆಲವರು ಅತೀ ಬುದ್ಧಿವಂತರು, ಬಟ್ ಆದರೆ ನಡೆಯೋದೆಲ್ಲ ಮನ್ಮತ. ಬಟ್ ವೇಸ್ಟ್ ಅಲ್ಲ, ಏನು ಪ್ರಯೋಜನ? ಎಂಟನೇದೇನಪ್ಪ ಅಂದರೆ, ऑनेस्ट अर्थात किसी भी बातों के आधार पर फाउंडेशन न हो. हर एक बात के अनुभव के आधार पर, प्राप्ति के आधार पर फाउंडेशन हो. बात बदली और फाउंडेशन बदला, निश्चय से संशय में आ गया, क्यों, क्या, कैसे के क्वेश्चन में आ गया, उसको प्राप्ति के आधार पर अनुभवी नहीं कहेंगे. ಇದು ತುಂಬ ಡೀಪ್ ಆದ ಮಾತು. ಏನು ಹೇಳ್ತಿದ್ದಾರೆ ಬಾಬೂರು? ಪ್ರಾಮಾಣಿಕರಂದ್ರೆ ಯಾವುದೇ ಮಾತುಗಳ ಆಧಾರದ ಮೇಲೆ ಅವ್ರ ಫೌಂಡೇಶನ್ ಇಲ್ಲ. ಫೌಂಡೇಶನ್ ಬಾಬಾ. ಬಾಬಾ ಯಾರು? ಸತ್ಯ ತಂದೆ. ಬಾಬನ ಜ್ಞಾನ ಫೌಂಡೇಶನ್, ಆಧಾರ ನಮಗೆ. ಏನು? ಬಾಬಾ ಕೊಡೋ ಜ್ಞಾನ ಸತ್ಯ ಜ್ಞಾನ. ಸೊ ಬಾಬಾ ಅಂಡ್ ಜ್ಞಾನ, ಶ್ರೀಮತ ಏನು? ಸತ್ಯ. ಇದರ ಆಧಾರದಲ್ಲಿ ಇರೋದ್ರಿಂದ ಅವರು ಅನುಭವಿಗಳು. ಜ್ಞಾನ ಯೋಗ ತಂದೆಯ ಸಂಬಂಧ, ಅದರ ಅನುಭವಿಗಳ ಆಧಾರ ಇರೋ ಕಾರಣ ಪ್ರಾಪ್ತಿಗಳೇನು ಮಾಡ್ಕೋತಾರೆ? ತನ್ನ ಅನುಭವದ ಆಧಾರದ ಮೇಲೆ ಪ್ರಾಪ್ತಿಗಳ ಫೌಂಡೇಶನ್. ಅನುಭವಿ ಎಂದು ಮೋಸ ಹೋಗೋಕ್ಕಾಗಲ್ಲ. ಅದಕ್ಕೆ ಬಾಬಾ ಹೇಳೋದು, ಜ್ಞಾನದ ಪ್ರತಿಯೊಂದರ ಒಂದು ತಿಳುವಳಿಕೆ ಫಸ್ಟು, ಮತ್ತೆ ಅದರ ಅನುಭವ. ಜ್ಞಾನ ಬರೀ ಮೇಲ್ಮೇಲೆ ಇರ್ಕೂಡ್ದು, ಅದೊಂದು ಜಾನ್ಕಾರಿ ಇನ್ಫಾರ್ಮೇಶನ್ ಥರ ಇರ್ಕೂಡ್ದು. ನನಗೆ ಗೊತ್ತಾಯಿತು, ಸಮಾಚಾರ ಗೊತ್ತಾಯಿತು. ಬಾಬೂರ್ ಜ್ಞಾನನೂ ಒಂದು ಸಮಾಚಾರ ಅಲ್ಲ, ಮೇಲ್ಮೇಲಿನ ಮಾತಲ್ಲ. ಬಟ್ ಅದು ನನಗೆ ತಿಳುವಳಿಕೆ, ಅರಿವು, ಸಮಜ್. ಸೊ ಬಟ್ ಆ ತಿಳುವಳಿಕೆ ನನ್ನದಷ್ಟು. ನನ್ನ ತಂದೆ ಬಂದಿದ್ದಾರೆ ಅನ್ನೋದೇ ಎಷ್ಟು ದೊಡ್ಡ ತಿಳುವಳಿಕೆ ಅಲ್ಲ. ಅಯ್ಯೋ, ತಂದೆ ಬಂದಿದ್ದಾರೆ ಅಂದರೆ ಈಶ್ವರೀಯ ಅನುಭವಗಳೇನಿದೆ ನನಗೊಂದು ಬಿಡ್ಕೂಡ್ದು, ಬಾಬನ ಸಂಬಂಧ ಒಂದು ಬಿಡ್ಕೂಡ್ದು. ಇದು ನಮ್ಮ ತಿಳುವಳಿಕೆ ನಮ್ಮನ್ನು ಪುರುಷಾರ್ಥ ಮಾಡಿಸಿ ಅನುಭವಿ ಮಾಡುತ್ತೆ. ಅನುಭವ ಆಧಾರದ ಮೇಲೆ ಏನು ಪ್ರಾಪ್ತಿಗಳಿದೆಯಲ್ಲ, ಅಂದರೆ ತಿಳ್ಕೊಳ್ಳಿ. ಈಗ ಸಕ್ಕರೆ ಸಿಹಿ ಅಂತ ತಿಂದು ಗೊತ್ತಾದ ಮೇಲೆ 20 ಜನ ಬಂದು 20 ಅಲ್ಲ 40 ಮಾತು ಹೇಳಿ, ಅಯ್ಯೋ ನಿಮಗೆಲ್ಲ ಭ್ರಮೆ, ಸಕ್ಕರೆ ಸಿಹಿ ಅಲ್ಲ, ಹಂಗೆ ಹಿಂಗೆ, ಅದಂಗೆ ಇದಿಂಗೆ ಏನೇನೋ ಹೇಳ್ಕೊಂಡು ಬಂದ್ರೂ ನೀವೇನು ಹೇಳ್ತೀರಾ? ಇಲ್ಲ, ನೀವು ಎಷ್ಟು ಹೇಳಿ ಸಕ್ಕರೆ ಸಿಹಿ. ಯಾಕೆ? ನಿಮ್ಮ ಅನುಭವಕ್ಕೆ ಬಂತು. ಹಾಗೇನೆ ಬಾಬಾ ಹೇಳ್ತಾರೆ, ಈ ಕೆಲವರು ಜ್ಞಾನದಲ್ಲಿ ಬರ್ತಾರೆ, ನಡೀತಾ ಏನು ಮಾಡ್ತಾರೆ? ಬೇರೆಯವರ ಸಂಘದೋಷ, ಬೇರೆಯವ್ರ ಮಾತುಗಳ ಕಾರಣ, ಹೌದಾ ಹಿಂಗುನಾ, ಅಯ್ಯೋ ನಂಗೆ ಗೊತ್ತಿರಲಿಲ್ಲ, ಒಳ್ಳೇದಾಯಿತು ನೀವು ಹೇಳಿದ್ರಿ, ಎಲ್ಲ ನಂಗೆ ಈಗ ಅರ್ಥ ಆಯಿತು, ಚಲ್ ಮೇರಾ ಭಾಯ್, ಗಂಟು ಮೂಟೆ ಎತ್ಕೊಂಡು ಹೊರಟುಬಿಡ್ತಾರೆ. ಅಂದರೆ ಮಾತುಗಳ ಆಧಾರದ ಮೇಲೆ ನನ್ನ ಫೌಂಡೇಶನ್ ಅಳ್ಳಾಡ್ತು, ನಿಶ್ಚಯದ ಫೌಂಡೇಶನ್ ಅಳ್ಳಾಡ್ತು, ಸಂಶಯದಲ್ಲಿ ಬಂದ್ವಿ. ಅಥವಾ ಏನು, ಹೇಗೆ, ಎತ್ತ, ಹೌದಾ ಹಿಂಗ. ಬ್ರಹ್ಮನಲ್ಲಿ ಶಿವಬಾಬಾ ಹೆಂಗೆ ಬರೋಕ್ಕಾಗುತ್ತೆ? ಎಲ್ಲಾದರೂ ಸಾಧ್ಯ ಉಂಟಾ? ದೊಡ್ಡ ಭಗವಂತ ಇಷ್ಟು ಸಾಧಾರಣ ಮನುಷ್ಯನಲ್ಲಿ ಹೆಂಗೆ ಬಂದ್ಬಿಡ್ತಾನೆ ಅಂತ ಕೆಲವರಿಗೆ. ಇನ್ನು ಕೆಲವರಿಗೆ ಹೌದಾ ಹಿಂಗುನಾ ಹಂಗುನಾ ಅಂತ ಹಂಗೆ ಮಾತುಗಳು ಕೇಳ್ಕೊಂಡು ಸಂಶಯ, ಸೇವೆ ಮೇಲೆ ಸಂಶಯ. ಹೌದಾ ಇವ್ರು ಹಂಗಂತೆ, ಅವ್ರು ಹಂಗಂತೆ, ಬಿಡ್ರಿ, ಸೇವೆನೇ ಮಾಡೋದು ಬೇಡ ಬಿಡ್ರಿ,
ಸೇವೆ ಯಾರಿಗೆ ಮಾಡ್ತೀವಿ, ಸೇವೆ ಯಾರ್ದು ಅಂತ ಅರ್ಥನೇ ಆಗಲಿಲ್ಲ, ಅನುಭವಕ್ಕೆ ಬರಲಿಲ್ಲ. ಯಾಕೆಂದರೆ ಬಾಬಾವ್ರನ್ನ ಅನುಭವ ಮಾಡಲಿಲ್ಲ, ತನ್ನನ್ನು ತಾನು ಅನುಭವ ಮಾಡಲಿಲ್ಲ. ಹಿಂಗೆ ನಿಶ್ಚಯ ಸಂಶಯದಲ್ಲಿ ಚೇಂಜ್ ಆಯಿತು. ಮಾತು ಪರಿವರ್ತನೆಗಳಾದ ತಕ್ಷಣ ಫೌಂಡೇಶನ್ನೇ ಚೇಂಜ್ ಅಳ್ಳಾಡ್ಬಿಡ್ತು. ಆಮೇಲೆ ಪ್ರತಿಯೊಂದು ವಿಷಯದಲ್ಲಿ ಹೆಂಗೆ ಏನು ಹೌದಾ ಹಿಂಗಲ್ಲ ಹಂಗೆ, ಅವ್ರು ಸರಿನಾ ಇವ್ರು ಸರಿನಾ, ಅಲ್ಲಿ ಸರಿನಾ ಇಲ್ಲಿ ಸರಿನಾ, ಅದು ಸರಿನಾ ಇದು ಸರಿನಾ, ಅದು ಯಾರು ಸರಿ ಇದ್ದಾರೋ ಇಲ್ವೋ ನನಗೇನಂತೆ. ನನಗೆ ಬಾಬಾವ್ರನ್ನ ನೋಡಬೇಕು, ಬಾಬನಿಗೇನು ಮಾಡಬೇಕೋ ಸೇವೆ ಮಾಡಬೇಕು. ಮನುಷ್ಯನ ಕಟ್ಕೊಂಡು ನನಗೇನಾಗಬೇಕು? ಮನುಷ್ಯರ ಆಧಾರದ ಮೇಲೆ ನಮ್ಮ ಸ್ಥಿತಿ ಸೇವೆ ಇರಂಗಿಲ್ಲ. ಮನುಷ್ಯರು ನೋಡಿ ನಾವು ಮಾಡಂಗಿಲ್ಲ. ನಾವು ಬಾಬಾವ್ರ ನೋಡಿ ಬಾಬಾವ್ರ ಆನೆಸ್ಟಿ ಪ್ರಾಮಾಣಿಕತೆಯಲ್ಲಿ ಮಾಡಬೇಕು, ಬಾಬನಿಗೋಸ್ಕರ ಅಂತ ಮಾಡಬೇಕು. ಚಾಹೆ ನೀವು ಪುರುಷಾರ್ಥ ಮಾಡ್ತಿರೋ, ವಾಣಿ ಕೇಳ್ತಿರೋ, ಇನ್ನೊಬ್ಬರು ನೋಡ್ಕೊಳ್ಳಿ ಅಂತ ವಾಣಿ ಕೇಳೋದಲ್ಲ. ಅಯ್ಯೋ ಇನ್ನೊಬ್ರು ಏನು ಹೇಳ್ತಾರೋ ಅಂತ ಯೋಗ ಮಾಡೋದಲ್ಲ. ಅದರ ಪ್ರಾಪ್ತಿಗಳನ್ನು ಅದರ ಯಾರು ಡೈರೆಕ್ಷನ್ ಕೊಡ್ತಿರೋದು, ಯೋಗ ಮಾಡ್ರಪ್ಪ, ವಾಣಿ ಕೇಳ್ರಿ, ಮನನ ಮಾಡಿ, ಎಲ್ಲ ಬಾಬಾವ್ರು ಹೇಳ್ತಿರೋದು. ಬಾಬಾವ್ರನ್ನ ನೋಡ್ಕೊಂಡು ನಾನು ಮಾಡಬೇಕು. ಧಾರಣೆಗಳು ಬಾಬಾವ್ರು ನೋಡ್ಕೊಂಡು ಮಾಡಬೇಕು, ಬಾಬಾ ಮೆಚ್ಚೋಂಗೆ ಮಾಡಬೇಕು. ಮನುಷ್ಯರನ್ನೇನು ಮೆಚ್ಚಿಸೋದು? ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು. ಅಂದರೆ ಪ್ರಾಪ್ತಿಯ ಆಧಾರ ಅನುಭವಿ ಮಾತುಗಳ ಆಧಾರದ ಮೇಲೆ ಚೇಂಜ್ ಆಗೋವ್ರಿಗೆ ಅವ್ರ ಅನುಭವ ಝೀರೋ ಅಲ್ವಾ? ಅರ್ಥವೇ ಆಗಲಿಲ್ಲ ಅನುಭವದ ನೆಕ್ಸ್ಟ್ ಕ್ವಶನ್ ಬಿಡಿ, ತಿಳುವಳಿಕೆನೇ ಬರಲಿಲ್ಲ. ಜ್ಞಾನ ಏನು, ಇದು ಯಾರ್ದು, ಸೇವೆ ಯಾರ್ದು, ಏನು ಅಂತ. ऐसे कमज़ोर फाउंडेशन छोटी सी बात में हलचल पैदा कर लेता है. जैसे आजकल की एक रमणीक बात बाप के आगे क्या रखते हैं. ಬಾಬಾ ಹೇಳ್ತಾರೆ, ಯಾರು ಈ ಥರ ವೀಕ್ ಫೌಂಡೇಶನ್ ಇರ್ತಾರೆ, ಯಾರಿಗೆ ಜ್ಞಾನ ಯೋಗದ ಅಂದರೆ ಬಾಬಾವ್ರ ಆಧಾರದ ಮೇಲೆ ಜ್ಞಾನದ ತಿಳುವಳಿಕೆ ಅಂಡ್ ಅನುಭವದ ಮೇಲೆ ಫೌಂಡೇಶನ್ ಇರಲ್ಲಲ್ಲ, ಅವರು ಅಳ್ಳಾಡ್ತಾನೆ ಇರ್ತಾರೆ. ಹೆಂಗೆ ಗಾಳಿ ಬಂದರೆ ಹಂಗೆ ಅಳ್ಳಾಡ್ತಾ ಇರ್ತಾರೆ. ಗಾಳಿ ಬಂದಂಗೆ ಮರ ಹೆಂಗೆ ತೂಗಾಡ್ತಾ ಇರುತ್ತೆ. ಒಂದು ದಿವಸ ಬೇರೆ ಕಿತ್ಕೊಂಡು ಟಪ್ ಅಂತ ಬಿದ್ದೋಗ್ಬಿಡುತ್ತೆ. ಯಾವಾಗ ಬೀಳುತ್ತೋ ಗೊತ್ತಾಗೋದೇ ಇಲ್ಲ. ಆ ಥರ ಇರ್ತಾರೆ. ಹಲ್ಚಲ್ ಯಾವಾಗಲೂ ಒಳಗಡೆ ಏನೋ ಒಂದು ಸಣ್ಣದು, ಇದ್ಯಾಕೆ ಹಿಂಗಾಯಿತು, ಅವ್ರು ಯಾಕೆ ಹಂಗೆ ಹೇಳಬೇಕು, ಇವ್ರು ಯಾಕೆ ಹಿಂಗೆ ಹೇಳಬೇಕು, ಯಾವಾಗಲೂ ಅವ್ರು ಹಂಗೆ, ಯಾವಾಗಲೂ ಇವ್ರು ಹಿಂಗೆ. ಯಾರು ಹೆಂಗೆ ಅಂತ ನನಗೆ ಯಾಕೆ? ನಾನು ಸರಿಯಾಗಿ ನಡ್ಕೋಬೇಕು, ನಾನು ಸರಿಯಾಗಿ ಶ್ರೀಮತದ ಮೇಲೆ ಇರಬೇಕು. ಇನ್ನೊಬ್ಬರನ್ನೇನು ನೋಡೋದು? ಇನ್ನೊಬ್ಬರು ಅವ್ರ ಪಾರ್ಟ್ ಇದ್ದಂಗೆ ಅವ್ರು ಇರ್ತಾರಪ್ಪ. ಬಟ್ ನಂದು ಮನಸ ವಾಚ ಕರ್ಮಣ ಸರಿ ಇದೆಯಾ, ಶ್ರೀಮತದ ಪ್ರಮಾಣ ಆ್ಯಕ್ಯುರೇಟ್ ಇದೆಯಾ, ನಾನು ಸಂಬಂಧದಲ್ಲಿ ಬರೋದು, ನಾನು ನಡೆಯೋ. ಕೆಲವರಿಗೆ ತಾನು ಹೆಂಗೆ ನಡ್ಕೋತೀನಿ ಅನ್ನೋದು ಅರ್ಥ ಆಗಲ್ಲ, ಅಕಲಿಲ್ಲ. ತನ್ನನ್ನು ಅರ್ಥ ಮಾಡ್ಕೊಳ್ಳೋದು ನಾ ಇದು ಶ್ರೀಮತನ ಮನ್ಮತನ ಅಂತನೂ ತಿಳ್ಕೊಳ್ಳುವಷ್ಟು ಜ್ಞಾನ ಇರಲ್ಲ ನೋಡಿ. ಯಾಕೆ? ಜ್ಞಾನ ತಿಳುವಳಿಕೆಯಲ್ಲಿಲ್ಲ. ಬರೀ ಇಲ್ಲಿ ಕೇಳೋದು, ಅಲ್ಲಿ ಬಿಡೋದು. ಕಿವಿಗೆ ಎರಡೂ ಬಾಗಲಿಲ್ಲ. ಇದೇ ಕಷ್ಟ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವ್ರು. ಇನ್ನೊಂದು ಏನಪ್ಪ ಅಂದರೆ, ನನ್ನ ಮಕ್ಕಳು ಬುದ್ಧಿವಂತರು. ಈಗ ರಮಣೀಕವಾಗಿ ಕೆಲವು ಮಾತುಗಳನ್ನು ಬಾಬಾವ್ರ ಮುಂದೆ ಇಡ್ತಾರೆ. ಏನು ಮುಂದಿಡ್ತಾರೆ? ಕ್ಯಾ ರಕ್ತೆ ಬಾಪ್ ಕ್ಯಾಗೆ ಬಾತೆ. 77 ತಕ್ ಪವಿತ್ರ ರೇನಾಥ, 76 ವಿನಾಶ ಆಗುತ್ತೆ ಬಾಬಾ ಅಂತ ಹೇಳ್ಬಿಟ್ಟು, ಅಬ್ ತೋ ಜ್ಯಾದಾ ಸಮಯ ಪವಿತ್ರ ರೇನಾ ಮುಷ್ಕಿಲ್. ಬಾಬಾ ನೀನು ಹೇಳಿದೆಲ್ಲ 70, ಬಾಬಾವ್ರು ಏನು ಹೇಳಿರಲಿಲ್ಲ, ಯಾರೋ ಅವು ಅಂತ ಆರಿಸ್ಬಿಟ್ರು. ಎಲ್ರೂ 76 ವಿನಾಶ, 76 ಹೆಂಗೆ ವಿನಾಶ ಆಗ್ಬಿಡುತ್ತೆ 76? ಬಾಬಾ ಹೇಳಿದ್ರೆ 76 ವಿನಾಶ ಆಗಲಿಲ್ಲ. ಬಾಬಾ ಇನ್ನು 2 ದಿವಸ ಅಂತ ಪವಿತ್ರವಾಗಿರೋಕ್ಕಾಗುತ್ತೆ, ನಾನು ಹೆಂಗಿರೋಕ್ಕಾಗುತ್ತೆ? ನೀನು ಹಂಗೆ ಹೇಳಿದೆಯಲ್ಲ, ನಾವೇನೋ ಈಗೀಗ ವಿನಾಶ ಆಗ್ಬಿಡುತ್ತೆ ಅಂತ ಪವಿತ್ರವಾಗಿದ್ವಿ, ಇನ್ನಂತೂ ಪವಿತ್ರವಾಗಿರೋಕ್ಕಾಗಲ್ಲ. ಚಲ್ಮೇರ ಬಾಯಿ ಗಂಟು ಮುಟ್ಟೆ ಎತ್ತಿದ್ದು ಹೊರಟಿದ್ದು. ಅನೇಕ ಕುಮಾರ ಕುಮಾರಿಯರು ಕೆಳಗಡೆ ಬಿದ್ದರು, ಟಪಾರ್ ಅಂತ ಆಕಾಶದಿಂದ ನೆಲ ದಮ್ ಅಂತ. ಅಂದ್ರೆ ಅರ್ಥ ಏನು? ಆತ್ಮನ ಜೀವನದ ಜನ್ಮಗಳ ಫೌಂಡೇಶನ್ನೇ ಅರ್ಥ ಆಗಲಿಲ್ಲ ಅವ್ರಿಗೆ. ಎಷ್ಟು ವಿಚಿತ್ರ ನೋಡ್ರಿ ಮನುಷ್ಯರು. इसलिए बाप के ऊपर बात रखते हुए खुद को निर्दोष बनाकर खुदा को दोषी बना देते. लेकिन पवित्रता ब्राह्मण जीवन का निजी संस्कार है, हद के संस्कार नहीं. हद की पवित्रता अर्थात एक जन्म तक की पवित्रता हद का संन्यास.
बेहद के सन्यासियों को जन्म जन्मांतर के लिए अपवित्रता का संन्यास है। बाप दादा पवित्रता के लिए कब समय की सीमा दी था? क्या दी थी? नहीं है ना? ಏನ್ ಹೇಳ್ತಾ ಇದ್ದಾರೆ ಬಾಬುವರು? ಪರಮಾತ್ಮನ ಮುಂದೆ ಇವರು ಆಡೋ ಕತೆಗಳು ಏನು ಹೇಳ್ತೀರ? ಅದಕ್ಕೆ ಬಾಬಾ ಹೇಳ್ತಾರೆ, ಇವರು ಏನು ಹೇಳ್ತಾರೆ, ನೀವು 76 77 ವಿನಾಶ ಅಂದಿದ್ರಲ್ಲ, ಅದಕ್ಕೇನೆ ನಾನು ಪವಿತ್ರವಾಗಿದ್ದೆ. ಈಗ ನೀನು ಹೇಳಿದ್ದೆಲ್ಲ ನಡಿಲಿಲ್ಲಲ್ವಾ, ನಾನೀಗ ಪವಿತ್ರವಾಗಿ ಇರೋಕ್ಕಾಗಲ್ಲ. ಬಾಬಾನು ಹೇಳ್ತಾರೆ, ಪವಿತ್ರತೆ ಬ್ರಾಹ್ಮಣ ಜೀವನದ, ಬ್ರಾಹ್ಮಣ ಇಡೀ ಜನ್ಮದ ಫೌಂಡೇಶನ್. ಇದು ಜನ್ಮಾಂತರದ ಪವಿತ್ರತೆಯ ವಿಷಯ. ಏನು ಹೇಳಿದ್ರು ಬಾಬೂರು? 2 ಯುಗಗಳ ಕಾಲ ನಿಮ್ಮ ಹತ್ರ ಅಪವಿತ್ರತೆ ದೇಹಾಭಿಮಾನ ಅನ್ನೋದೇ ಬರಲ್ಲ. ನೀವು ಆತ್ಮಾಭಿಮಾನಿಗಳು. ಆತ್ಮದ ನಿಜಿ ಧರ್ಮ ಸಂಸ್ಕಾರ ಪವಿತ್ರತೆ. ಹಂಗೆ ಹೇಳಿದ್ರ ಬಾಬಾ? ಹೇಳಿದ್ರೆ ನಾನು ಯಾವತ್ತಾದ್ರೂ ಹೇಳಿದ್ನ ಪವಿತ್ರತೆ 77ರವರೆಗೂ ಇರಿ ಅಂತ? ನಿಮ್ಮ ಶರೀರದಲ್ಲಿ ಎಲ್ಲಿವರೆಗೂ ನೀವು ಆತ್ಮ ಕೂತಿದ್ದೀರೋ ನೀವೀಗ ಸಂಪೂರ್ಣ ಪವಿತ್ರ. ಆ ಪವಿತ್ರತೆ 2 ಯುಗಗಳವರೆಗೆ ಕಂಟಿನ್ಯೂ ಆಗುತ್ತೆ. ಇದು ಭಗವಾನ್ ವಾಚಲ್ವಾ? ಎಲ್ಲರೂ ಮನೆಯಲ್ಲಿ ಕೂತ್ಕೊಂಡು ಕೇಳ್ತಿದ್ದೀರಾ ಚೆನ್ನಾಗಿ? ಪವಿತ್ರತೆಯ ಫೌಂಡೇಶನ್ ಮಿತವಾದದ್ದಲ್ಲ. ಪವಿತ್ರತೆ ಬೇಹದ್ ಸನ್ಯಾಸಿಗಳಿಗೆ ಜನ್ಮ ಜನ್ಮಾಂತರ ಅಪವಿತ್ರತೆಯ ಸನ್ಯಾಸ. 2 ಯುಗಗಳು ನಮಗೆ ಗಂಧನೇ ಇಲ್ಲ. ಬಾಬಾವ್ರು ಏನು ಹೇಳಬೇಕು? ಪವಿತ್ರತೆ ಅಷ್ಟು ಪ್ರಿಯವಾಗಬೇಕು. ಬಾಬಾ ಇಡೀ ಕಲ್ಪ ಪವಿತ್ರವಾಗಿರೋ ವರದಾನ ಸಿಗಲಿ ನನಗೆ. ಆ ಕತೆನೇ ಬೇಡ, ಗಂಧನೆ ಗಲೀಜೆ ಬೇಡ, ಕೊಳಕು ನಮಸ್ಕಾರ ಅನ್ನೋ ಸ್ಥಿತಿಯಲ್ಲಿ ಬರ್ಬೇಕಾ ಇಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಅಪವಿತ್ರತೆ ಸದಾ ಕಾಲದ ಸನ್ಯಾಸವಾಗಬೇಕು. स्लोगन भी क्या लिखते हो कि बाप से सदा काल के लिए पवित्रता सुख शांति का वर्षा लो. ಮಕ್ಕಳೇ, ನೀವು ಬೇರೆಯವ್ರಿಗೇನು ಬರೀತೀರಾ? ಪರಮಾತ್ಮನಿಂದ ಸದಾ ಕಾಲದ ಸುಖ ಶಾಂತಿ ಪವಿತ್ರತೆಯ ವರದಾನ ತಗೊಳ್ರಿ, ಆಸ್ತಿ ತಗೊಳ್ರಿ, ಬಂದ್ರಿ, ಪವಿತ್ರ ಭವ, ಯೋಗಿ ಭವ ಬರಿತಿರೋ ಇಲ್ವೋ? ಅದಕ್ಕೆ ಡೇಟ್ ಇದೆಯಾ? ಕೇಳ್ತಿದ್ದಾರೆ. समय के आधार पर पवित्र रहना, इसको कौन सी पवित्रता की स्टेज कहेंगे? इससे सिद्ध है कि स्वयं का अनुभव और प्राप्ति का आधार पर फाउंडेशन नहीं है तो ऑनेस्ट बच्चों के ये लक्षण नहीं है. ಇದಂತೂ ದೊಡ್ಡ ಡಿಸಾನೆಸ್ಟಿ. ಪವಿತ್ರತೆ ವಿಷಯದಲ್ಲಿ ಮಾತುಗಳ ಮೇಲೆ ಆಧಾರ 77ರವರೆಗೆ ಪವಿತ್ರತೆ ಯಾವಾಗ ನನ್ನ ಆತ್ಮನ ಸ್ವಧರ್ಮ, ಪವಿತ್ರತೆ ಎಲ್ಲ ಸುಖ ಶಾಂತಿ ಸಂಪತ್ತಿನ ಆರೋಗ್ಯದ ಆಯುಷ್ಯನ ಸರ್ವ ಪ್ರಾಪ್ತಿಗಳ ಆಧಾರ. ಪವಿತ್ರತೆ ಅಂದಮೇಲೆ ಅದು ಜನ್ಮ ಜನ್ಮಾಂತರ ಅಲ್ಲ, ಎಲ್ಲ ಕಲ್ಪದಲ್ಲಿ ಪವಿತ್ರವಾಗಿರ್ಬೇಕು ಅನ್ನೋದು ಬರ್ಬೇಕು ಮನಸ್ಸಲ್ಲಿ. ಅಷ್ಟು ಆಳವಾಗಿ ಪವಿತ್ರತೆಯ ಧಾರಣೆ ಆಗಬೇಕು. ಎಲ್ಲ ವಿಕಾರಗಳ ದೇಹಾಭಿಮಾನದ ಸನ್ಯಾಸ ಆಗಬೇಕು. ಒಂದು ಕಾಮ ವಿಕಾರ ದೊಡ್ಡ ಕೆಲಸ ಅಲ್ಲ. ಒಂದು ಕಾಮ ವಿಕಾರ ಬಿಡೋದೇನು ದೊಡ್ಡ ಪವಿತ್ರತೆ ಅಲ್ಲ. ಪೂಜ್ಯರು ಪರಂಪೂಜ್ಯ ಸ್ಥಿತಿ ಅಂದರೆ ಸ್ವಪ್ನ ಸಂಕಲ್ಪದಲ್ಲಿನೋ ದೇಹಾಭಿಮಾನ ಹಾಗೂ ಎಲ್ಲ ವಿಕಾರಗಳ ಸಮಾಪ್ತಿ. ಏಕ್ ಬಾಪ್ ದೂಸರಾ ನಕು, ಅದು ಸಂಪೂರ್ಣ ಪರಂಪವಿತ್ರತಾ. ಅದಕ್ಕೆ ಏನು ಹೇಳ್ತಿದ್ದಾರೆ ಬಾಬುವರು ಅಂದರೆ, ಅಲ್ಪಕಾಲದ ಪವಿತ್ರತೆ ಯೋಚನೆ ಮಾಡೋರು ಏನು ಸಿದ್ಧ ಮಾಡ್ತಿದ್ದಾರೆ? ಸ್ವಯಂಗೆ ಪವಿತ್ರತೆಯ ಮಹಾನ್ ಪ್ರಾಪ್ತಿಗಳ ಅನುಭವ ಇಲ್ಲ. ಜೀವನಕ್ಕೆ ಜ್ಞಾನ ಯೋಗದ ಅನುಭವದ ಫೌಂಡೇಶನ್ನೇ ಇಲ್ಲ. ಫೌಂಡೇಶನ್ ಇಲ್ಲದ ಏನದು ಮನೆ ಇರಲಿ ಗಿಡ ಇರಲಿ ಪಟ್ಟಂತ ಯಾವಾಗ ಒಂದಿಷ್ಟು ಗಾಳಿ ಬಂದರೆ ಬಿದ್ದೋಗ್ಬಿಡುತ್ತೆ. ಹಾಗೆ ಯಾವುದಾದ್ರೂ ಒಂದು ಸಣ್ಣ ಮಾತುಗಳ ತುಫಾನ್ ಬಂದರೆ ಬಿದ್ದುಬಿಡ್ತಾರೆ, ಬಿಟ್ಟೇ ಹೋಗ್ತಾರೆ. ಈ ಕೆಲವರೆಲ್ಲ ನೋಡಿ 20 ವರ್ಷ 30 ವರ್ಷ ಎಲ್ಲ ಇದ್ದು ಓಡೋಗ್ಬಿಡ್ತಾರೆ. ಅಪವಿತ್ರತೆ ಯಾರಿಂದೆ ಓಡೋಗ್ಬಿಟ್ರು. ಏನಿದೆ, ಏನರ್ಥ ಆಯಿತು? ಜ್ಞಾನಯೋಗ ಇರೋವರೆಗೂ ಒಳಗಡೆ ಕಳ್ಳರು, ಒಳಗಡೆ ವಿಕಾರಗಳು ಅಳ್ಳಾಡಿಸ್ತಾ ಇತ್ತು. ಮೇಲ್ಮೇಲೆ ಹಂಗೆ ನಾಟಕ ಮಾಡಿದ್ರು, ಆಮೇಲೆ ಒಂದು ದಿವಸ ಓಡೋದ್ರು. ಏನು ಪ್ರಯೋಜನ? ಇದು ಒಂದು ಪವಿತ್ರತೆನ? ಬಾಬಾ ಹೇಳಿದ್ರೆ, ಏಕೆಂದರೆ
ತಂದೆ ಯಾರು, ಏನು, ನಾನೇನು, ನನ್ನ ಜನ್ಮಗಳೇನು, ಅನುಭವದ ಆಧಾರದ ಮೇಲೆ ಪ್ರಾಪ್ತಿಗಳು ಏನು ಸಿಗುತ್ತೆ ಪವಿತ್ರವಾಗಿದ್ದರೆ, ಈಶ್ವರನ ಪ್ರಾಪ್ತಿಗಳು ಎಷ್ಟು ಹೈಯೆಸ್ಟ್ ಪ್ರಾಪ್ತಿಗಳನ್ನು ಅನುಭವಿಗಳಾಗಲಿಲ್ಲ. ಯಾವಾಗ ಪ್ರಾಪ್ತಿಯ ಆಧಾರದ ಮೇಲೆ ಅನುಭವದ ಫೌಂಡೇಶನ್ ಇಲ್ವೋ, ಅವರು ಜೀವನ ಹಿಂಗೆ ಮಾತೇನೋ ಬಂತು ಪಟಾರ್ ಬಿದ್ದೋದ್ರು, ಇನ್ನೇನೋ ಒಂದಿಷ್ಟು ಸಣ್ಣದಾಗಿ ಬಂತು ಡೆಲಿಕೇಟ್ ಡಾರ್ಲಿಂಗ್ಗಳು ಡಾನ್ಸ್ ಮಾಡ್ತಾನೆ ಇರ್ತಾರೆ. ಮೂಡಾನು, ಒಂದ್ಸಾರಿ ಖುಷಿ, ಒಂದ್ಸಾರಿ ಅಳು, ಒಂದ್ಸಾರಿ ಹಿಂಗೆ, ಒಂದ್ಸಾರಿ ಹಂಗೆ, ಒಂದ್ಸಲಿ ಚೆನ್ನಾಗಿದೆ, ಒಂದ್ಸಾರಿ ಚೆನ್ನಾಗಿಲ್ಲ. ಇದು ಯಾವ ಡಾನ್ಸ್ ಇದು? ಸರಿ ಇಲ್ಲ. ಕಾರಣ ಇಷ್ಟೇ, ಜ್ಞಾನ ತನ್ನ ಫೌಂಡೇಶನ್, ಬಾಬಾ ನನ್ನ ಫೌಂಡೇಶನ್, ಬಾಬಾ ಹೇಳೋ ಪವಿತ್ರತೆ ನನ್ನ ಫೌಂಡೇಶನ್, ಬಾಬಾ ಏನು ಹೇಳ್ತಾರೋ ಶ್ರೀಮತ ನನ್ನ ಜೀವನದ ಫೌಂಡೇಶನ್. ಆ ಜೀವನದ ಫೌಂಡೇಶನ್ ಮಾಡ್ಕೊಳಕ್ಕೆ ಅನುಭವ, ಇದೇನು ಹೇಳ್ತಾರೆ ಇದರಲ್ಲಿ ಏನು ಅನುಭವ, ಪ್ರಾಪ್ತಿಗಳು ಏನಾಗುತ್ತೆ ಅನ್ನೋ ಆ ಪ್ರಾಪ್ತಿಗಳ ಅನುಭವ ನನ್ನ ಜೀವನದ ಫೌಂಡೇಶನ್ ಆಗಬೇಕು. ಸಂಪೂರ್ಣ ಪವಿತ್ರತೆಯಲ್ಲಿ ಶರೀರದಲ್ಲಿ ಇದ್ದಂಗೆನೆ ಮುಕ್ತ ಅವಸ್ಥಾ. ಯಾರಿಗೆ ಅಭಿಮಾನ ಇಲ್ಲ, ಯಾರಿಗೆ ಕ್ರೋಧ ಇಲ್ಲ, ಲೋಭ ಇಲ್ಲ, ಮೋಹ ಇಲ್ಲ, ಕಾಮ ಇಲ್ಲ, ಇವೆಲ್ಲ ಆತ್ಮ ಎಷ್ಟು ನಿರಾಳ ನಿಶ್ಚಿಂತೆ ಬಾಬನ ನೆನಪಲ್ಲಿ ಇರುತ್ತೋ ಇಲ್ವೋ, ಯಾವ ಸೆಳೆತಗಳೇ ಇಲ್ವೇ, ಯಾರು ಎಳೆಯೋಕ್ಕೆ ಆಗಲ್ವೇ ಅವ್ರನ್ನ. ಬಾಬಾ ಎಷ್ಟು ಸುಂದರವಾದ ಜೀವನ ಇದು, ಇರ್ಬೇಕಾ ಇಲ್ವಾ ಹಂಗೆ? ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಈ ತರಹ ತನ್ನ ಆಧಾರ ಪ್ರಾಪ್ತಿಯ ಫೌಂಡೇಶನ್ ಏನಿದೆ ಅನುಭವದ ಮೇಲೆ ಇಲ್ಲ, ಜ್ಞಾನದ ಅನುಭವ, ಬಾಬೂರ ಅನುಭವ, ಯೋಗದ ಅನುಭವಗಳ ಮೇಲಿಲ್ಲ, ಅಂಥವರನ್ನ ಪ್ರಾಮಾಣಿಕ ಆತ್ಮಗಳು, ಸತ್ಯವಂತರಂತ ಹೇಳಕ್ಕಾಗಲ್ಲ. ಜ್ಞಾನ ಯೋಗದ ಅನುಭವಗಳನ್ನು ಕಂಪಲ್ಸರಿ ಟೈಮ್ ಕೊಟ್ಟಾದ್ರೂ ನೀವೆಲ್ಲರೂ ಮಾಡಬೇಕು. ಕೇಳ್ತಿದ್ದೀರಲ್ಲ ಎಲ್ಲರೂ, ಅನುಭವಗಳನ್ನು ನೀವು ಮಾಡಲಿಲ್ಲ, ಬರೀ ವಾಣಿ ಕೇಳಿ ಮೆಚ್ಚಿಕೊಂಡು ಬಾಬಾ ತುಂಬ ಚೆನ್ನಾಗಿ ಹೇಳ್ತೀಯ, ಮುರಳಿ ಚೆನ್ನಾಗಿತ್ತು ಬಾಬಾ, ಅಯ್ಯೋ ಎಷ್ಟು ಚೆನ್ನಾಗಿರೋ ಪಾಯಿಂಟ್ ಹೇಳಿದೆ ಬಾಬಾ, ಅದು ಹೇಳಿದೆ ಬಾಬಾ, ಇದು ಹೇಳಿದೆ ಬಾಬಾ ಅಂತ ಇದ್ದರೆ, ಬರೀ ಗಿಣಿಮರಿಗಳ ಥರ ಇದ್ದರೆ ಕಷ್ಟ. ಯಾವಾಗಾದರೂ ತುಫಾನ್ ಎತ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಹೀಗೆ ಖುಷಿ, ಹೀಗೆ ಗಮ್ಮು, ಇದು ಸರಿಯಲ್ಲ ಅಂತಾರೆ ಬಾಬೋರು. ಅಂಥವ್ರು ಪ್ರಾಮಾಣಿಕರಲ್ಲ ಅಂತಂದರೆ ಬಾಬೋರು ಹೃದಯದಲ್ಲಿ ಇರೋಕ್ಕಾಗಲ್ಲ. ಇನ್ನೊಂದೇನೆಂದರೆ ಆನೆಸ್ಟ್ ಅರ್ಥ ಸದಾ ಹೋಲಿಯೆಸ್ಟ್, ಸಮಜಾ ಆನೆಸ್ಟ್ ಕಿಸ್ಕೋ ಕಹಾ ಜಾತ. ಪ್ರಾಮಾಣಿಕ ಆತ್ಮ ಅಂದರೆ ಅವರು ಪರಮ ಪವಿತ್ರರು, ಅಷ್ಟು ಶುದ್ಧಿ. ಯಾಕೆಂದರೆ ಬಾಬೋರ್ ಪ್ರತಿ ಆನೆಸ್ಟಿ ಅಲ್ವಾ ಅವ್ರಿಗೆ, ಬಾಬನ ಸಂಬಂಧದ ಪ್ರತಿ ಪ್ರಾಮಾಣಿಕತೆ, ಬಾಬಾ ಕೊಡೋ ಖಜಾನೆಗಳ ಪ್ರಾಮಾಣಿಕತೆ ಏನು, ಒಂದೊಂದು ಖಜಾನೆ, ಒಂದೊಂದು ಜ್ಞಾನದ ಪಾಯಿಂಟ್ ಅನುಭವ ಮಾಡಿ ಬೇರೆಯವ್ರಿಗೆ ಕೊಡೋದು, ಬೇರೆಯವ್ರಿಗೆ ಅನುಭವಿ ಮಾಡೋದು, ಬೇರೆಯವ್ರಿಗೆ ಮುಂದುವರಿಸೋದು, ಆ ಲೆಕ್ಕದಲ್ಲಿ ಮುಂದುವರಿಸೋದು, ಗಿಣಿಪಾಠ ಹೇಳೋದಲ್ಲ. ಇದು ಹಾನೆಸ್ಟ್. ತಿಳ್ಕೊಂಡ್ರಲ್ವ ಮಕ್ಕಳೇ, ಆನೆಸ್ಟ್ ಎಷ್ಟು ಸಮಜಾನ, ಆನೆಸ್ಟ್ ಕಿಸ್ಕೋ ಕಾಯಂಗೆ, ಏನಕ್ಕೆ ಹೇಳಲಾಗುತ್ತೆ ಪ್ರಾಮಾಣಿಕತೆ. ಅಚ್ಚಾ ಐಸೆ ಸದಾ ಸಚ್ಚಿ ದಿಲ್ ವಾಲೆ ಬಚ್ಚೆ, ದೇಖಾ ಎಷ್ಟು ಪ್ರೀತಿ ಮಾಡ್ತಾರೆ. ಸತ್ಯ ಹೃದಯದ ಮಕ್ಕಳೇ, ಅಂಥ ಮಕ್ಕಳಿಗೆ सत्यता के आधार पर सर्व के आधार मूर्त बनने वाले, हर कदम और प्राप्ति के आधार पर अपने जीवन के हर कदम को चलाने वाले, सदा श्रेष्ठ मत और श्रेष्ठ गति पर चलने वाले, ऐसे तीव्र पुरुषार्थियों को बाप दादा का याद प्यार और नमस्ते नमस्ते नमस्ते. हम सब बच्चों की भी याद प्यार और नमस्ते नमस्ते नमस्ते. ಸತ್ಯತೆಯ ಆಧಾರದ ಮೇಲೆ ಸರ್ವರ ಆಧಾರ ಮೂರ್ತಿ ಆಗ್ತಕ್ಕಂಥ ಮಕ್ಕಳಿಗೆ, ಪ್ರತಿ ಹೆಜ್ಜೆಯಲ್ಲಿ ಪ್ರಾಪ್ತಿಯ ಆಧಾರದ ಮೇಲೆ ತನ್ನ ಜೀವನದ ಪ್ರತಿ ಹೆಜ್ಜೆಯನ್ನು ನಡೆಸ್ತಕ್ಕಂಥ ಮಕ್ಕಳಿಗೆ, ಸದಾ ಶ್ರೇಷ್ಠ ಮತದಲ್ಲಿ ಶ್ರೇಷ್ಠ ಗತಿ, ಶ್ರೇಷ್ಠ ಸ್ಪೀಡಲ್ಲಿ ನಡೀತಕ್ಕಂಥ ಮಕ್ಕಳಿಗೆ, ಇಂತಹ ತೀವ್ರ ಪುರುಷಾರ್ಥಿ ಮಕ್ಕಳಿಗೆ ತಂದೆಯ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ. ಗೊತ್ತಾಯ್ತಾ? ಎಷ್ಟು ದೊಡ್ಡ ಪರಿಭಾಷೆ, ಎಷ್ಟು ದೊಡ್ಡದು. ಆನೆಸ್ಟ್ ಅಂದರೆ ಎಷ್ಟು ಗುಹ್ಯವಾದ ಪರಿಭಾಷೆ ಅಲ್ವಾ.
ಎಷ್ಟು ದೊಡ್ಡದಾಗಿ ಹೇಳ್ತಾರೆ. ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕು, ಎಷ್ಟು ಶುಕ್ರಿಯಾ ಬಾಬಾ, ನೀನು ಎಷ್ಟು ಆಳವಾಗಿ ಒಂದೊಂದು ವಿಷಯಗಳನ್ನು ಎಷ್ಟು ಚೆನ್ನಾಗಿ ಹೇಳ್ತೀಯಪ್ಪ. ಈಗ ಆನೆಸ್ಟ್ ಅಂದರೆ 8 ಲಕ್ಷಣ ಇಲ್ಲಿ ಬರ್ಕೊಂಬಿಡ್ರಿ. ಇದು ಓದ್ರಿ ಮುರುಳಿನ ನೀವು ಎಲ್ಲರೂ. ಏನು 25/6/77. ಆನೆಸ್ಟ್ ಅಂದರೆ ಯಾರು? ಚಿಕ್ಕ ಮುರುಳಿ ಎಷ್ಟು ದೊಡ್ಡ ಮುರುಳಿ, ಡೋಸು ದೊಡ್ಡ ಡೋಸು. ಪವಿತ್ರತೆ, ಸತ್ಯತೆ ಆ್ಯಂಡ್ ಪ್ರಾಮಾಣಿಕತೆ ಎಲ್ಲ ಕನೆಕ್ಟೆಡ್, ಒಂದಕ್ಕೊಂದು ಲಿಂಕ್ಡ್. ಒಂದಿದ್ರೆ ಎಲ್ಲ ಬರ್ತದೆ. ಅದಕ್ಕೆ ಹುಷಾರಾಗಿರಬೇಕು.